Okay, so main agenda of this class is to learn automation, right? So basically from past 2 weeks we learned the manual class, manual concepts, project, everything we practiced, alva. So I hope everyone is clear on the manual testing concepts and even the project also. Many of the assignments are still pending. I don't know when you will complete, but from my end I did everything, I guess. Is that true? Actually, yeah. So, and even I helped in preparation in the resume and all. And on the daily basis, I'm forwarding you the email IDs to send your resumes and all. So, are you getting any calls? Like, if you get any calls, you have to immediately you have to inform me. And mock test also. Last week I took for 2 candidates. Uh, Maybe some of you guys were busy, so we couldn't conduct, right? We'll see next week. Manual testing mock will be there for everyone. I will schedule a call. Okay. Before that, I sent you the interview concepts, interview questions, and all. So go through that. If any questions arises, you can reach out to me. Alva? Okay. So where were we? So okay, manual class. So we completed, right? So next ಏನಿದೆ ಅಂದರೆ, so we'll go to the curriculum. What we had. Curriculum details. Okay, we'll see. See, manual testing concepts we planned for 2 weeks, so we completed actually. Alva. So all the concepts are covered according to this. So today we will move on to Java and Selenium, Java classes. Okay, what is this actually? Java Selenium ಏನಕ್ಕೆ ಬೇಕು? So any idea? ಸೊ ಈಗ ನಾವು ಏನು ಡಿಸ್ಕಸ್ ಮಾಡಿದ್ವಿ ಮ್ಯಾನುವಲ್ ಟೆಸ್ಟಿಂಗಲ್ಲಿ ಅಂತ ಹೇಳಿದ್ರೆ ಜಸ್ಟ್ ಕಾನ್ಸೆಪ್ಟ್ ಟೆಸ್ಟಿಂಗ್ ಇದೇ ಇರುತ್ತೆ. ನೀವು ಆಟೋಮೇಷನ್ ಮಾಡಿದ್ರು ಅಷ್ಟೇ, ಮ್ಯಾನುವಲ್ ಟೆಸ್ಟಿಂಗ್ ಮಾಡಿದ್ರು ಅಷ್ಟೇ, ಕಾನ್ಸೆಪ್ಟ್ಸ್ ವಿಲ್ ರಿಮೇನ್ ಸೇಮ್. ಕರೆಕ್ಟಾ? ಓನ್ಲಿ ಥಿಂಗ್ ಡಿಫರ್ಸ್ ಈಸ್, ಸೊ ಇವಾಗ ನೀವು ಇಷ್ಟು ದಿನ ಮ್ಯಾನುವಲಾಗಿ ಟೆಸ್ಟ್ ಕೇಸಸ್ ಬರೀತಾ ಇದ್ರಿ, ಕರೆಕ್ಟಾ? ಸೊ ಟೆಸ್ಟ್ ಕೇಸಲ್ಲಿ ಏನೇನು ಬರೀತಾ ಇದ್ವಿ ನಾವು? ಐ ವಿಲ್ ಟೇಕ್ ಒನ್ ಎಕ್ಸಾಂಪಲ್. ಸೊ ಇಲ್ಲಿ ಟೆಸ್ಟ್ ಕೇಸಸ್ಸಲ್ಲಿ ಏನು ಬರೀತಾ ಇದ್ವಿ? Manually we were writing steps, alva. So open the browser, enter the URLs that should open, this should be expected, click on that button, click on this button, verify that button is visible. So ಇದೆಲ್ಲ ಏನು ಮ್ಯಾನುವಲ್ ಸ್ಟೆಪ್ಸ್ ಬರೀತಾ ಇದ್ವಿ ಅಲ್ವಾ? ಸೊ ನಮ್ಮ ಪ್ರಾಜೆಕ್ಟೇ ತಗೊಂಡ್ರೆ ಕ್ರೆಡಿಲಿ ಆ್ಯಪಲ್ಲಿ. ಸೊ ಲೆಟ್ಸ್ ಡಿಸ್ಕಸ್ ಲೈಕ್ ಏನಂತ ಹೇಳಿದ್ರೆ, ಸೊ ನಮ್ಮ ಪ್ರಾಜೆಕ್ಟಲ್ಲಿ ಲೆಟ್ಸ್ 100 ಟೆಸ್ಟ್ ಕೇಸಸ್ ಇದೆ. ಸೊ 100 ಟೆಸ್ಟ್ ಕೇಸಸಲ್ಲಿ ಹೂ ವಿಲ್ ರೈಟ್ 100 ಟೆಸ್ಟ್ ಕೇಸಸ್? ವಿ ನೀಡ್ ಮೋರ್ ರಿಸೋರ್ಸಸ್ ಅಲ್ವಾ? ಸೊ 100 ಟೆಸ್ಟ್ ಕೇಸಸ್ ವಿತಿನ್ 15 ಡೇಸ್ ಬರೀಬೇಕಂದ್ರೆ, ಮತ್ತು 15 ಡೇಸ್ ವಿತಿನ್ 15 ಡೇಸ್ ವಿ ಹ್ಯಾವ್ ಟು ಎಕ್ಸಿಕ್ಯೂಟ್ ಅಂದರೆ ಇಟ್ ವಿಲ್ ಟೇಕ್ ಮೋರ್ ರಿಸೋರ್ಸಸ್ ಅಲ್ವಾ? ಸೊ ಅಕ್ಷಯ್ ಇವಾಗ 100 ಟೆಸ್ಟ್ ಕೇಸ್ 50 ಟೆಸ್ಟ್ ಕೇಸಸ್ ಬರೆದಿದ್ದಾರೆ, ಅನುಷಾ 50 ಬರೆದಿದ್ದಾರೆ, ಅಕ್ಷಿತ್ ಎಷ್ಟು ಬರೆದಿದ್ದಾರೆ ಅಂದ್ಕೊಳ್ಳೋಣ. ಸೊ ಇನ್ ದಟ್ ಇಫ್ ಯು ಹ್ಯಾವ್ ಟು ಎಕ್ಸಿಕ್ಯೂಟ್ ಎವ್ರಿಥಿಂಗ್, ವಿಲ್ ಇಟ್ ಬಿ ಪಾಸಿಬಲ್ ವಿತಿನ್ 10 ಡೇಸ್ ಆರ್ ಒನ್ ಸ್ಪ್ರಿಂಟ್? ಒಂದು ಸ್ಪ್ರಿಂಟಲ್ಲೇ ಟೆಸ್ಟ್ ಕೇಸು ಬರೆದು ಎಕ್ಸಿಕ್ಯೂಟ್ ಮಾಡ್ಬೇಕು ಅಂದ್ಕೊಳ್ಳೋಣ. ಸೊ ಈಸ್ ಇಟ್ ಪಾಸಿಬಲ್? ಇಲ್ಲಿ ಜಸ್ಟ್ 10 ಸ್ಟೆಪ್ಸ್ ಇದೆ. ನಾನು ಜಸ್ಟ್ ಒಂದು ಸಿಂಪಲ್ ಸಿನಾರಿಯೋ ತೊಗೊಂಡು ಟೆಸ್ಟ್ ಮಾಡಿದ್ದೀವಿ ಇಲ್ಲಿ. ಸೊ ಇನ್ ದ ರಿಯಲ್ ಟೈಮ್ ಇಟ್ ವೋಂಟ್ ಬಿ 10 ಸ್ಟೆಪ್ಸ್ ಆ್ಯಕ್ಚುಲಿ, ಮೋರ್ ದೆನ್ 20-30 ಸ್ಟೆಪ್ಸ್. ವಿಲ್ ಯು ಸಿಟ್ ಆ್ಯಂಡ್ ಎಕ್ಸಿಕ್ಯೂಟ್ ಎವ್ರಿಥಿಂಗ್? ಸೊ ಇಲ್ಲೇನು ಮಾಡ್ತೀರಾ? ಓಕೆ, ಓಪನ್ ದ ಬ್ರೌಸರ್. ಸೊ ವಾಟ್ ಯು ವಿಲ್ ಡು? ಓಪನ್ ದ ಬ್ರೌಸರ್, ಎಂಟರ್ ದ URL. ಸೊ ಸ್ಟೆಪ್ ಬೈ ಸ್ಟೆಪ್ ಕುತ್ಕೊಂಡು ನೋಡಬೇಕು. So it will take time, alva. So let's say for executing this test case, let's say it has 20 steps. 20 steps ಅಂದರೆ 20 ಒಂದೊಂದು ಸ್ಟೆಪ್ಗೂ 1 minute ಇಲ್ಲ 50-45 seconds ಅಂದ್ರೂ it will take around 15 minutes ಅಲ್ವಾ? ಒಂದು ಟೆಸ್ಟ್ ಕೇಸಿಗೆ 15 minutes. ಜಸ್ಟ್ ಅನ್ ಎಕ್ಸಾಂಪಲ್. ಮಿನಿಮಮ್ 15 to 20 minutes ಒಂದು ಟೆಸ್ಟ್ ಕೇಸ್ಗೆ, ಮಿನಿಮಲ್ ಸ್ಟೆಪ್ಸ್ ಇದ್ದರೆ. ಇಫ್ ದ ಟೆಸ್ಟ್ ಕೇಸಸ್ ಆರ್ ಕಾಂಪ್ಲೆಕ್ಸ್, ಮೀನ್ಸ್ ಸಿಸ್ಟಮ್ ಟೆಸ್ಟಿಂಗ್ ಟೆಸ್ಟ್ ಕೇಸ್ ಬರೀತಾರೆ, ಎಂಟೈರ್ ಮಾಡ್ಯೂಲ್ ಯು ಹ್ಯಾವ್ ಟು ಟೆಸ್ಟ್. ಸೊ ಇಟ್ ವಿಲ್ ಟೇಕ್ ಮೋರ್ ದೆನ್ 1 hour ಅಂತ ಅಂದ್ಕೊಳ್ಳೋಣ. ಫಾರ್ ಎಕ್ಸಿಕ್ಯೂಟಿಂಗ್ ಮ್ಯಾನುವಲ್ ಸ್ಟೆಪ್ಸ್ ಇಟ್ ವಿಲ್ ಟೇಕ್ ಮೋರ್ ದೆನ್ 1 hour. ಸೊ ಇನ್ ಎ ಡೇ ಹೌ ಮೆನಿ ಟೆಸ್ಟ್ ಕೇಸಸ್ ಯು ಕ್ಯಾನ್ ಎಕ್ಸಿಕ್ಯೂಟ್? ಸೊ 8 hours ವರ್ಕ್ ಮಾಡ್ತೀರಾ ಅಂದರೆ
ಯು ವಿಲ್ ಗೆಟ್ ಬೋರ್ಡ್ ಅಲ್ವಾ. ಮ್ಯಾಕ್ಸಿಮಮ್ 4 ಟೆಸ್ಟ್ ಕೇಸಸ್ ಎಕ್ಸಿಕ್ಯೂಟ್ ಮಾಡ್ಬೋದು, ಕರೆಕ್ಟಾ? ಇಟ್ ವಿಲ್ ಬಿ ಬೋರ್ಡ್ ಫಾರ್ ಯು. ಸೊ ಅದಕ್ಕೋಸ್ಕರ ಆಟೋಮೇಷನ್ ಕಾನ್ಸೆಪ್ಟ್ಸ್ ಕಮ್ ಟು ದ ಪಿಕ್ಚರ್. ಸೊ ಇಲ್ಲೇನು ಮಾಡ್ತೀರಾ, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಆಟೋಮೇಷನ್ ಟೆಸ್ಟ್ ಕೇಸಸ್? ಟೈಮ್, ಕರೆಕ್ಟಾ? ಸೊ ಏನಾಗುತ್ತೆ, 1 hour ಮ್ಯಾನ್ಯಲ್ ನೀವು ವರ್ಕ್ ಮಾಡ್ತೀರಾ ಅಂದರೆ ಇನ್ ಆಟೋಮೇಷನ್ ವಿತಿನ್ 10 minutes ಯು ಕ್ಯಾನ್ ಎಕ್ಸಿಕ್ಯೂಟ್. ಅದು ಜಸ್ಟ್ ಕ್ಲಿಕ್ಕಿಂಗ್ ಆನ್ ಒನ್ ರನ್ ಬಟನ್, the entire test cases will be completed within just 10 minutes. Imagine how it is useful for resource planning and time consumption, alva. So ನೀವೇ ಜಸ್ಟ್ ಫಾರ್ ಎಕ್ಸಾಂಪಲ್, ಈಗ ನೀವು ವಾಕ್ ಮಾಡ್ಕೊಂಡು ಹೋಗ್ತೀರಾ ಅಂದ್ಕೊಳ್ಳಿ ಒಂದು ಪರ್ಟಿಕ್ಯುಲರ್ ಡೆಸ್ಟಿನೇಷನ್. ಸೊ ಇನ್ಸ್ಟೆಡ್ ಆಫ್ ವಾಕಿಂಗ್, ಇಫ್ ಯು ಗೆಟ್ ಸಮ್ ಬೈಕ್ ಆರ್ ಕಾರ್, ಎನಿ ಹೆಲ್ಪ್, ಸೊ ವಿಲ್ ರೀಚ್ ಔಟ್ ಇಮಿಡಿಯೇಟ್ಲಿ, ಅಲ್ವಾ? ಏನಾಗ್ತು ಅಲ್ಲಿ, ಯು ಸೇವ್ ದ ಟೈಮ್, ಅಲ್ವಾ? ಟೈಮ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಏನಕ್ಕಂದರೆ ಟುಡೇ ಇಸ್ ದ ವರ್ಲ್ಡ್, ಕಾಂಪಿಟೇಟಿವ್ ವರ್ಲ್ಡ್. ಸೊ ಎವ್ರಿ ಒನ್ ರನ್ಸ್ ಆನ್ ಟೈಮ್, ಅಲ್ವಾ? ಸೊ ಟೈಮ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ಡೆಡ್ಲೈನ್ಸ್. ಸೊ ಎವ್ರಿ ಒನ್ ವಿಲ್ ಆಸ್ಕ್ ದ ಡೆಡ್ಲೈನ್ಸ್ ವೆನ್ ಯು ಗೋಯಿಂಗ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್. ಇಫ್ ಯು ಸೇ ಐ ನೀಡ್ 1 year, no one will accept. Correct. If you say at least 6 months, okay, or 6 months they can wait, customer can wait. So that's why time is very much important. Okay, first thing is, what are the advantages of automation testing? Time, resources. So ಇವಾಗ ನನ್ನ ಟೀಮಲ್ಲಿ 4 members ಇದ್ದರು, ಆಟೋಮೇಷನ್ ಮ್ಯಾನ್ಯಲ್ ಟೆಸ್ಟರ್ಸು, ಕರೆಕ್ಟಾ? ಸೊ 4 ರಿಸೋರ್ಸಸ್ ಇಟ್ಕೊಂಡು ನಾನು ಆ ಟೆಸ್ಟ್ ಕೇಸಸ್ ಬರೆಸ್ತೀನಿ ಅಂದರೆ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಇನ್ಸ್ಟೆಡ್ ಆಫ್ ದಟ್, ಇಫ್ ಐ ಗೋ ವಿತ್ ಆಟೋಮೇಷನ್, ಓನ್ಲಿ 2 resources ಆರ್ ಫೈನ್. ಏನಕ್ಕೆ ಅಂದರೆ ಟೆಸ್ಟ್ ಕೇಸಸ್ ಎಲ್ಲ ಆಟೋಮೇಟ್ ಮಾಡಿಟ್ಟಿದ್ದೀವಿ ನಾವು ಆಲ್ರೆಡಿ. ಸೊ ವಾಟ್ ಯು ಹ್ಯಾವ್ ಟು ಡೂ, ಜಸ್ಟ್ ಕ್ಲಿಕ್ ಆನ್ ರನ್, ಇಟ್ ವಿಲ್ ಗಿವ್ ದ ರಿಪೋರ್ಟ್, ಟೇಕ್ ದ ರಿಪೋರ್ಟ್ ಆ್ಯಂಡ್ ಸೆಂಡ್ ಇಟ್ ಟು ದ ಕ್ಲೈಂಟ್. ಸಿಂಪಲ್. ಇಫ್ ಎನಿ ಚೇಂಜಸ್ ಆರ್ ದೇರ್, ಯು ವಿಲ್ ಡೂ. ಸೊ 2 resources ಕಾಸ್ಟ್ ಕಟ್ಟಾಯ್ತಾ, ಅಲ್ವಾ? ಸೊ ಈ ಥರ ದಿಸ್ ಆರ್ ಆಲ್ ದ ಮೇನ್ ಅಡ್ವಾಂಟೇಜಸ್ ಆಫ್ ಆಟೋಮೇಷನ್ ಟೆಸ್ಟಿಂಗ್. ಸೊ ಈ ಆಟೋಮೇಟ್ ಹೇಗೆ ಮಾಡ್ತೀರಾ? ಸೊ ಸಿಂಪ್ಲಿ ಕ್ಯಾನ್ ಯು ಡೂ ಮ್ಯಾಜಿಕ್? ಸೊ ಸಿಂಪ್ಲಿ ಇಫ್ ಯು ಕ್ಲಿಕ್ ಆನ್ ಸಮಥಿಂಗ್, ವಿಲ್ ಇಟ್ ರನ್? ಇಲ್ಲ, ಅಲ್ವಾ? ಮ್ಯಾನ್ಯಲ್ ಪ್ರೊಸೆಸ್ ಹ್ಯಾಸ್ ಟು ಬಿ ಆಟೋಮೇಟೆಡ್ ಅಂದರೆ ಸಮಥಿಂಗ್ ಇಸ್ ದೇರ್ ಇನ್ ಬಿಟ್ವೀನ್ ದಟ್. ಸೊ ಏನದು? ಟೂಲ್ಸ್, ಆಟೋಮೇಷನ್ ಟೂಲ್ಸ್. ಎನ್ ನಂಬರ್ ಆಫ್ ಆಟೋಮೇಷನ್ ಟೂಲ್ಸ್ ಆರ್ ದೇರ್ ಇನ್ ದ ಮಾರ್ಕೆಟ್. The top, Selenium. There are many, you can explore if you want. Many automation tools are there, but most in the companies they will use Selenium. Okay, so the Selenium tool we will discuss later. So ಈ tool use ಮಾಡೋದಕ್ಕೆ you need a prerequisite, something is required right before, you cannot use the tool directly, alva? So for that you need Java. Selenium support different languages, but still widely used is Java because it's a very famous programming language and very widely used in the market. So ಎಲ್ಲರೂ ಜಾವಾ ಕೇಳಿದಿರಲ್ವಾ? ಸೊ everyone you might heard the word Java. In your engineering everyone has heard, I guess, ಅಲ್ವಾ? ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ಮಲ್ಲಿ ಜಾವಾ ಇತ್ತಲ್ವಾ? Okay, and everyone will scare if I say Java. Actually Java very simple actually. To be personal speaking, when I heard Java, even I was shocked. So what is this Java? Can I achieve this, the programs and all? ನನಗೂ ಡೌಟ್ ಇತ್ತು, ಬಟ್ ಐ ಮೇಡ್ ಇಟ್. ಏನಂದರೆ ಯು ಹ್ಯಾವ್ ಟು ಪ್ರಾಕ್ಟೀಸ್. ಸೊ ಐ ಆಮ್ ಟೆಲಿಂಗ್ ಇಟ್ ಫ್ರಮ್ ದ ಬಿಗಿನಿಂಗ್. Once you practice, then only you will get all the ideas on the concepts and you will be fit for the industry. ಯಾಕಂದರೆ ಸಾ ರೈಟ್ ಮ್ಯಾನ್ಯಲ್ ಟೆಸ್ಟಿಂಗಲ್ಲೇ ಐ ಥಿಂಕ್ ಮೆನಿ ಆಫ್ ದೆಮ್ ಸ್ಟ್ರಗಲ್ ಲಾಟ್. ಒಂದು ಅಸೈನ್ಮೆಂಟ್ಸ್ ಯಾರೂ ಕಂಪ್ಲೀಟ್ ಮಾಡಿಲ್ಲ. ಸೊ
ಇಟ್ ವಿಲ್ ಬಿ ಪ್ರಾಬ್ಲಮ್ ಆ್ಯಕ್ಚುಲಿ. ಸೊ ಅದನ್ನು ಅಟ್ಲೀಸ್ಟ್ ಜಾವಾದಲ್ಲಿ ವಿ ಶುಡ್ ಮೇಕ್ ಅಪ್ ದಟ್. ಸೊ ಡೈಲಿ ಪ್ರಾಕ್ಟೀಸ್ ಮಾಡೋಣ ಜಾವಾ ಪ್ರೋಗ್ರಾಮ್ಸು. ದೆರ್ ಆರ್ ಎನ್ ನಂಬರ್ ಆಫ್ ಪ್ರೋಗ್ರಾಮ್ಸ್ ಜಾವಾದಲ್ಲಿ. ಸೊ ಡೈಲಿ ಅಟ್ಲೀಸ್ಟ್ ವಿ ವಿಲ್ ಸಿಟ್ ಟುಗೆದರ್ ಆ್ಯಂಡ್ ವಿ ವಿಲ್ ಸಾಲ್ವ್. ಎನಿ ಒನ್ ಹ್ಯಾಸ್ ಡೌಟ್ಸ್ ವಿ ಕ್ಯಾನ್ ಸಾಲ್ವ್ ಇಯರ್ ಓನ್ಲಿ ಅಲ್ವಾ. ಇನ್ಸ್ಟೆಡ್ ಆಫ್ ಗಿವಿಂಗ್ ಅಸೈನ್ಮೆಂಟ್ ವಿ ವಿಲ್ ಸಾಲ್ವ್ 2-3 ಜಾವಾ ಪ್ರೋಗ್ರಾಮ್ಸ್ ಇಯರ್ ಆ್ಯಂಡ್ ವಿ ವಿಲ್ ಟೇಕ್ ಅಸೈನ್ಮೆಂಟ್ಸ್ ಅಲ್ವಾ. ಓಕೆ, ಸೊ ಲೆಟ್ಸ್ ಡಿಸ್ಕಸ್ ಜಾವಾ. ವಾಟ್ ಈಸ್ ಜಾವಾ? ಏನಕ್ಕೆ ಬೇಕು ಜಾವಾ? ಟು ರೆಡ್ಯೂಸ್ ದ ಮ್ಯಾನ್ಯುವಲ್ ವರ್ಕ್ ವಿ ಗೋಯಿಂಗ್ ಫಾರ್ ಆಟೋಮೇಷನ್, ಕರೆಕ್ಟ್? For time, mainly for time consumption and project cost. What is automation testing? Converting manual script to automation using some tools is called as automation testing. ಯಾವುದೋ ಒಂದು ಟೂಲ್ ಯೂಸ್ ಮಾಡಿ ಆಟೋಮೇಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಯಾವ ಟೂಲು? Selenium we will discuss later. To run the tool we need a program. One programming language is very much important. ಯಾಕಂದರೆ ಟುಡೇ ಹೇಳ್ದೆ ಅಲ್ವಾ, ಕಾಂಪಿಟೇಟಿವ್ ವರ್ಡ್. Everyone wants to learn new technologies. ಈಗ ನೀವೇ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಇಫ್ ಯು ಡೋಂಟ್ ನೋ ಎನಿಥಿಂಗ್, ವಿಲ್ ದ ಕಂಪ್ನೀಸ್ ಅಕ್ಸೆಪ್ಟ್? ನೀವೇ ಇಫ್ ಯು ಆರ್ ರನ್ನಿಂಗ್ ಆನ್ ಪ್ರಾಜೆಕ್ಟ್, ಓಕೆ, ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ಆಟೋಮೇಷನ್ ಆ್ಯಂಡ್ ಆಲ್, ಸೊ ದೇರ್ ವಿಲ್ ಬಿ ಎ ರಿಕ್ವೈರ್ಮೆಂಟ್ ಫಾರ್ ಆಟೋಮೇಷನ್ ಪ್ರಾಜೆಕ್ಟ್ಸ್ ಇನ್ಸ್ಟೆಡ್ ಆಫ್ ಮ್ಯಾನ್ಯುವಲ್. ಸೊ ಯು ವಿಲ್ ಥಿಂಕ್ ಆಫ್ ಇಟ್, ರೈಟ್? ಹೂ ನೋಸ್ automation, who knows coding, everything. They will check and they will form the team. Just ಇವಾಗ ಇಂಡಸ್ಟ್ರಿಯಲ್ಲಿ ಜಸ್ಟ್ ಮ್ಯಾನ್ಯುವಲ್ ಟೆಸ್ಟಿಂಗ್ ಗೊತ್ತಿದ್ರೆ ಯು ಕ್ಯಾನಾಟ್ ಸರ್ವೈವ್. ಯು ಕ್ಯಾನ್ ಸರ್ವೈವ್ ಬಟ್ ಸ್ಟಿಲ್ ಫಾರ್ ಫ್ಯೂಚರ್ ಇಟ್ ವಿಲ್ ಬಿ ಟಫ್ ಅಲ್ವಾ. ಸೊ ದಟ್ಸ್ ವೈ ಆಟೋಮೇಷನ್ ಟೆಸ್ಟಿಂಗ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್, ದಟ್ ಟು ಬೇಸ್ಡ್ ಆನ್ ದ ಟೂಲ್ಸ್. ಸೊ ಇನ್ ದಟ್ Selenium is one trending tool, and Java, which are easily you can learn and you can improve your skills. Okay, so Java andre it's a programming language. Okay, so Java ಹೇಗೆ ವರ್ಕ್ ಆಗುತ್ತೆ ಗೊತ್ತಾ? I will tell you in very simple manner. ಜಾವಾ ಇನ್ಸ್ಟಾಲ್ ಕೂಡ ಮಾಡಿಸ್ತೀನಿ ಇವತ್ತು ಎಲ್ಲ ಸಿಸ್ಟಮಲ್ಲಿ. ಎವ್ರಿ ಒನ್ ಈಸ್ ಕನೆಕ್ಟೆಡ್ ವಿತ್ ಸಿಸ್ಟಮ್, ಐ ಗೆಸ್. ಎಲ್ಲರೂ ಸಿಸ್ಟಮಲ್ಲಿ ಜಾಯ್ನ್ ಆಗಿದ್ದಾರಲ್ವಾ? ಬಿಕಾಸ್ ಐ ವಿಲ್ ಟೆಲ್ ಯು ದ ಸ್ಟೆಪ್ಸ್ ಹೌ ಟು ಇನ್ಸ್ಟಾಲ್ ಜಾವಾ. ಫಸ್ಟ್ ಪ್ರೋಗ್ರಾಮ್ ವಿ ವಿಲ್ ರನ್ ಇಟ್ ಆ್ಯಂಡ್ ವಿ ವಿಲ್ ಚೆಕ್. ಓಕೆನಾ? ಜಾಯ್ನ್ ಆಗಿಲ್ಲ ಅಂದರೆ ಸಿಸ್ಟಮಿಂದ ಜಾಯ್ನ್ ಆಗಿ, ಕ್ಯಾನ್ ಟೇಕ್ ಟೈಮ್. ಓಕೆ, ಸೊ ಇವಾಗ ನಾವು ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ ಅಂದರೆ, ಸೊ ಜಾವಾದಲ್ಲಿ ಏನೋ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ ಅಂದ್ಕೊಳ್ಳಿ. ಕ್ಯಾನ್ ವಿ ಟೆಲ್ ದ ಕಂಪ್ಯೂಟರ್ ಬೈ ಸಿಂಪ್ಲಿ ಏ ಪ್ರೋಗ್ರಾಮ್, ಏ ಸಿಸ್ಟಮ್ ಕ್ಯಾನ್ ಯು ರನ್ ದಿಸ್ ಪ್ರೋಗ್ರಾಮ್ ಅಂತ ಹೇಳೋಕ್ಕಾಗತ್ತಾ? ವಿ ಕೆನಾಟ್ ಡಿಕ್ಟೇಟ್ ದ ಕಮೆಂಟ್ಸ್ ರೈಟ್ ಟು ದ ಕಂಪ್ಯೂಟರ್. ಸಮಥಿಂಗ್ ಈಸ್ ದೇರ್ ಇನ್ ಬಿಟ್ವೀನ್ ದಟ್ ಅಲ್ವಾ? So I am a program here. So what I will do, I will code. So code ಮಾಡಿದ್ದು something has to run. So where it will run ಅಂದರೆ, there is a JVM ಅಂತ ಒಂದು ಜಾವಾದಲ್ಲಿರುತ್ತೆ. ಈ ಆರ್ಕಿಟೆಕ್ಚರ್ ಎಲ್ಲ ಸಿಂಪಲ್, ನೀವು ಜಸ್ಟ್ ತಿಳ್ಕೊಳ್ಳಿ. ಓಕೆ, ಸೊ ನೋ ಒನ್ ವಿಲ್ ಆಸ್ಕ್ ಯು ಹೌ ದ ಜಾವಾ ವರ್ಕ್ಸ್. ಸೊ ಸಿಂಪಲ್ ಕಾನ್ಸೆಪ್ಟ್ಸ್ ಆಯಿತಾ? ಸೊ
ಸೊ ಜೆ ವಿ ಎಮ್ ಅಂತ ಇರುತ್ತೆ ಜಾವಾದಲ್ಲಿ. ಓಕೆ, ಸೊ ಎಲ್ಲಿ ಅದು ಏನಕ್ಕೆ ಬೇಕಂತ ಹೇಳಿದರೆ ಯು ಹ್ಯಾವ್ ಟು ಎಕ್ಸಿಕ್ಯೂಟ್ ದ ಕೋಡ್ ಅಲ್ವಾ. ಕೋಡ್ ಎಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ಅಂದರೆ ಜೆ ವಿ ಎಮ್ಮಲ್ಲಿ. ಸೊ ಜೆ ವಿ ಎಮ್ ಎಲ್ಲಿರುತ್ತೆ? ಜೆ ವಿ ಎಮ್ ವಿಲ್ ಪ್ರೆಸೆಂಟ್ ಇನ್ ಎವ್ರಿ ಸಿಸ್ಟಮ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಸಿಸ್ಟಮ್ ತಗೊಳ್ಳೋಣ. ಸೊ ನಂದು ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್. ಓಕೆ, ಎವ್ರಿ ಆಪ್ರೇಟಿಂಗ್ ಸಿಸ್ಟಮ್ ವಿಲ್ ಹ್ಯಾವ್ ದಿಸ್ ಜಾವಾ ಇನ್ಸ್ಟಾಲ್ಡ್ ಬೈ ಡಿಫಾಲ್ಟ್. ಓಕೆ, ಸೊ ಈ ಓ ಎಸ್ ಎಲ್ಲಿ ಇನ್ಸ್ಟಾಲ್ ಆಗಿರುತ್ತೆ? ನನ್ನ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪಲ್ಲಿ. ಸೊ ಇಟ್ ವಿಲ್ ಕಮ್ ಅಂಡರ್ ದಿಸ್. ಇದೇನಂತ ಹೇಳಿದ್ರೆ ಲ್ಯಾಪ್ಟಾಪ್. ಓಕೆನಾ? ಸೊ ಇದು ಓ ಎಸ್. ಸೊ ಇನ್ ದ ಓ ಎಸ್ ಜೆ ವಿ ಎಮ್ ವಿಲ್ ಬಿ ದೇರ್. ಸೊ ಜೆ ವಿ ಎಮ್, ಸೊ ಏನಂತ ಹೇಳಿದ್ರೆ ನಿಮ್ಮದು ಒಂದು ಎಕ್ಸಾಂಪಲ್ ತಗೋಣ. ಏನಂತ ಹೇಳಿದ್ರೆ, ಸೊ ಲೆಟ್ಸ್ ಸೊ ಯಾವುದೋ ಒಂದು ಟಾಸ್ಕ್ ಸ್ಪೆಸಿಫಿಕ್ಕಾಗಿ ಯಾರಿಗಿರೋ ಅಸೈನ್ ಆಗಿರುತ್ತೆ ಅವ್ರು ಮಾತ್ರ ಮಾಡೋದಕ್ಕಾಗುತ್ತೆ ಅಲ್ವಾ. ಸೊ ಏನಂತ ಹೇಳಿದ್ರೆ ಇವಾಗ ಯಾರೋ ಒಬ್ಬಂತೂ ಎಕ್ಸ್ಪರ್ಟೈಸ್ ಆಗಿರ್ತಾರೆ ಯಾವುದೋ ಒಂದು ಕೋಡಲ್ಲಿ. ಸೊ ಅವರಿಗೆ ನೀವು ಆ ಕೋಡ್ ಹೇಳಿದರೆ ಮಾತ್ರ ಗೊತ್ತಾಗುತ್ತೆ, ಬೇರೆ ಲ್ಯಾಂಗ್ವೇಜ್ ಏನೋ ಹೇಳಿದ್ರೆ ಅವ್ರಿಗೆ ಗೊತ್ತಿರಲ್ಲ. ಆ ಥರ ಜೆ ವಿ ಎಮ್ ಕೂಡ. ಜೆ ವಿ ಎಮ್ ವಿಲ್ ಅಕ್ಸೆಪ್ಟ್ ಓನ್ಲಿ ಬೈಟ್ ಕೋಡ್ಸ್ ಅಂತ ಇರುತ್ತೆ. ಸೊ ಬೈಟ್ ಲ್ಯಾಂಗ್ವೇಜಲ್ಲಿ ಮಾತ್ರ ಇದು ಅಕ್ಸೆಪ್ಟ್ ಮಾಡೋದು ಜೆ ವಿ ಎಮ್. ಸೊ ಬೈಟ್ ಕೋಡ್ ಎಲ್ಲಿ ಸಿಗುತ್ತೆ ನಿಮಗೆ? ಸೊ ಇಲ್ಲೆಲ್ಲೋ ಬೈಟ್ ಕೋಡ್ ಸಿಗುತ್ತೆ ಅಂದ್ಕೊಳ್ಳೋಣ. ಸೊ ಬೈಟ್ ಕೋಡ್ ಪಾಸ್ ಮಾಡಿದ್ರೇ ಜೆ ವಿ ಎಮ್ ವರ್ಕ್ ಆಗೋದು. ದೇರ್ ಇಸ್ ಎ ರಿಲೇಷನ್ಶಿಪ್ ಇದಕ್ಕೆ, ಜೆ ವಿ ಎಮ್ ಮತ್ತು ಬೈಟ್ ಕೋಡಿಗೆ. ವಿಲ್ ಕಮ್ ಬ್ಯಾಕ್ ಹಿಯರ್. ಸೊ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಯು ಡೋಂಟ್ ವರಿ. ಸೊ ಇಲ್ಲೇನು ಮಾಡ್ತೀನಿ ನಾನು, ಆ್ಯಸ್ ಎ ಪ್ರೋಗ್ರಾಮರ್ ಐ ರಿಟರ್ನ್ ಸಮ್ ಕೋಡ್ ಬರೆದಿದ್ದೀನಿ. ಸೊ ಕೋಡು ಬೇಸಿಕಲಿ ಯಾವ ಥರ ಇರುತ್ತೆ? ಸಮ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಜಾವಾದಲ್ಲಿ ಏನು ಪ್ರೋಗ್ರಾಮ್ ಅಂತ ಹೇಳಿದ್ರೆ, ಐ ವಾಂಟ್ ಟು ಪ್ರಿಂಟ್ ಸಮ್ ಸೆಂಟೆನ್ಸ್ ಐ ಟೀಮ್ ಅಂತ ನಾನೇನೋ ಪ್ರಿಂಟ್ ಮಾಡಬೇಕು ಕನ್ಸೋಲಲ್ಲಿ ಅಂತ ಹೇಳಿದ್ರೆ ಅದು ಕೋಡು. ಓಕೆನಾ? ಅದನ್ನು ಸಿಂಪಲ್ ಕೋಡ್ ಅಂತ ಇಟ್ಕೊಳ್ಳೋಣ. ಸೊ ಹೋಗ್ತಾ ಕೋಡ್ ವಿಲ್ ಕಾಂಪ್ಲೆಕ್ಸ್, ಬಟ್ ಸಿಂಪಲ್ ಪ್ರೋಗ್ರಾಮ್. ಇವತ್ತು ನಾನೇನು ಪ್ರಿಂಟ್ ಮಾಡಬೇಕಂದ್ರೆ ಐ ವಾಂಟ್ ಟು ವೆಲ್ಕಮ್ ಯು ಆಲ್, ಸೊ ಐ ವಾಂಟ್ ಟು ಸೇ ಹಲೋ ಹಾಲ್ ಅಂತ ನಾನು ಪ್ರೋಗ್ರಾಮ್ ಬರೀಬೇಕು. ಓಕೆ, ಸೊ ಐ ಹ್ಯಾವ್ ರಿಟರ್ನ್ ಸಿಂಪಲ್ ಪ್ರೋಗ್ರಾಮ್ ಇಯರ್. ಓಕೆನಾ? ಇಲ್ಲೇನೋ ಪ್ರೋಗ್ರಾಮ್ ಬರ್ತಿದ್ದೀನಿ, ಐ ಹ್ಯಾವ್ ಟು ಎಕ್ಸಿಕ್ಯೂಟ್ ಇನ್ ಜಾವಾ ಆ್ಯಂಡ್ ಐ ವಾಂಟ್ ಟು ಗೆಟ್ ಅ ಪ್ರಿಂಟ್ ಔಟ್ ಆಫ್ ದಟ್. ಓಕೆ, ಸೊ ಅವಾಗ ನಾನು ಇಲ್ಲಿ ಕೋಡ್ ಬರೆದಿದ್ದೀನಿ. ಸೊ ದಿಸ್ ಕೋಡ್ ಐ ಕ್ಯಾನಾಟ್ ಡೈರೆಕ್ಟ್ಲಿ ಪಾಸ್ ಟು ಜೆ ವಿ ಎಮ್. ಜೆ ವಿ ಎಮ್ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ದಿಸ್ ಕೋಡ್. ಸೊ ಇಟ್ ವಿಲ್ ಅಕ್ಸೆಪ್ಟ್ ಓನ್ಲಿ ಬೈಟ್ ಕೋಡ್. ಸೊ ಬೈಟ್ ಕೋಡ್ ಮತ್ತು ಕೋಡಿಗೂ ಮಧ್ಯದಲ್ಲಿ ಒಂದು ದೇರ್ ವಿಲ್ ಬಿ ಎ one more thing called as interpreter. ಓಕೆ, ಸೊ ಇಂಟರ್ಪ್ರಿಟರ್ ಏನು ಮಾಡುತ್ತೆ? ಇಟ್ ವಿಲ್ ಕನ್ವರ್ಟ್ ದಿಸ್ ಟು ಬೈಟ್ ಕೋಡ್. ಸೊ ಇಲ್ಲಿ ನಾನು ಏನು ಮಾಡಿದೆ, ಪ್ರೋಗ್ರಾಮ್ ಬರೆದೆ. ಸೊ ಇಟ್ ಈಸ್ ಎ ಡಾಟ್ ಜಾವಾ ಅಂತ ಇಟ್ಕೊಳ್ಳೋಣ. ಸೊ ಎ ಡಾಟ್ ಜಾವಾ ಐ ವಿಲ್ ಕಂಪೈಲ್ ಮಾಡಬೇಕು ಫಸ್ಟ್. ಓಕೆ, ಒನ್ಸ್ ಐ ಕಂಪೈಲ್ ಐ ವಿಲ್ ಗೆಟ್ ಎ ಬೈಟ್ ಕೋಡ್. ಏನಂತೇಳಿ? ಎ ಡಾಟ್ ಕ್ಲಾಸ್ ಅಂತ ಬರುತ್ತೆ ಎಕ್ಸ್ಟೆನ್ಷನ್ ಹತ್ರದ್ದು. ಸೊ ಆಫ್ಟರ್ ಪಾಸಿಂಗ್ ದಿಸ್ ಟು ಜೆ ವಿ ಎಮ್ ವಿಲ್ ಎಕ್ಸಿಕ್ಯೂಟ್ ದ ಕೋಡ್. ಇಲ್ಲಿ ಎಕ್ಸಿಕ್ಯೂಟ್ ಮಾಡುತ್ತೆ ಅಂದರೆ ದೇರ್ ವಿಲ್ ಬಿ ಎ ಒನ್ ರನ್ ಟೈಮ್ ಎನ್ವಿರಾನ್ಮೆಂಟ್ ಕಾಲ್ಡ್ ಆಸ್ JRE, ಜಾವಾ ರನ್ ಟೈಮ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತಾರೆ. ಇದು ಜಾವಾ ವರ್ಚುವಲ್ ಮಿಷಿನ್, ದಿಸ್ ಇಸ್ ಜಾವಾ ರನ್ ಟೈಮ್ ಎನ್ವಿರಾನ್ಮೆಂಟ್. ಸೊ ನೀವು ಜಾವಾ ಇನ್ಸ್ಟಾಲ್ ಮಾಡಿದಾಗ ಇದಿಷ್ಟು JDK ಅಂತ ಫಾರ್ಮೆಟಲ್ಲಿ ಇಟ್ ವಿಲ್ ಬಿ ದೇರ್ ಇನ್ ಯೋರ್ ಸಿಸ್ಟಮ್. ಎಂಟರ್ ದಿಸ್ JDK ಅಂತ ಹೇಳಿದ್ರೆ ಜಾವಾ ಡೆವಲಪ್ಮೆಂಟ್ ಕಿಟ್. ಸೊ ಇಟ್ ವಿಲ್ ಹ್ಯಾವ್ JRE, JVM ಎವ್ರಿಥಿಂಗ್ ಇನ್ಸ್ಟಾಲ್ಡ್ ಬೈ ಡಿಫಾಲ್ಟ್. ಸೊ ಅದಕ್ಕೆ ಯು ವಿಲ್ ಸಿ ಇನ್ಸ್ಟಾಲಿಂಗ್ ಜಾವಾ ಆ್ಯಂಡ್ ರನ್ನಿಂಗ್ ಸಿಂಪಲ್ ಪ್ರೋಗ್ರಾಮ್ ಟುಡೇ. ಆಯಿತಾ? ಸೊ ಕಾನ್ಸೆಪ್ಟ್ ಏನಂದರೆ, ಫಸ್ಟ್ ಇವಾಗ ಯು ರಿಟರ್ನ್ ಸಮಥಿಂಗ್ ಕಾಲ್ಡ್ ಎಸ್ ಎ ಡಾಟ್ ಜಾವಾ ಅಲ್ವಾ. ಎ ಡಾಟ್ ಜಾವಾದಲ್ಲಿ ಏನು ಕೋಡ್ ಬರೆದಿದ್ದೀರಾ? ವೆಲ್ಕಮ್ ಅಂತ ಏನೋ ಕೋಡ್ ಬರ್ತಿದ್ದೆ. ಐ ವಾಂಟ್ ಟು ಎಕ್ಸಿಕ್ಯೂಟ್. ಜಸ್ಟ್ ಎಕ್ಸಿಕ್ಯೂಟ್ ಮಾಡಿದ್ರೆ ಕೋಡ್ ಔಟ್ಪುಟ್ ಬರುತ್ತೆ. ಐ ಆಮ್ ನಾಟ್ ಸೇಯಿಂಗ್ ಇಟ್ ವಿಲ್ ನಾಟ್ ಕಮ್, ಬಟ್ ಇನ್ಸೈಡ್ ದಟ್ ದ ಮೆಕ್ಯಾನಿಸಮ್ ವಿಲ್ ಬಿ ಲೈಕ್ ದಿಸ್. ಇದೇನು ವರಿ ಮಾಡಬೇಡಿ, ನೋ ಒನ್ ವಿಲ್ ಆಸ್ಕ್, ಬಟ್ ಸ್ಟಿಲ್ ಹೌ ವಿಲ್ ಗೆಟ್ ಬೈಟ್ ಕೋಡ್ ಅಂತ ಕೇಳಿದ್ರೆ ಯು ಶುಡ್ ಬಿ ಏಬಲ್ ಟು ಆನ್ಸರ್ ಲೈಕ್ ಇಂಟರ್ಪ್ರಿಟರ್ ವಿಲ್ ಹೆಲ್ಪ್ ಯು ಟು ಗೆಟ್ ದ ಬೈಟ್ ಕೋಡ್. ಓಕೆ, ವಾಟ್ ಡಸ್ JDK ಕಂಟೈನ್ಸ್? JDK ಕಂಟೈನ್ಸ್ JVM ಆ್ಯಂಡ್ JRE, ಸಿಂಪಲ್. ಸೊ ಇದಿಷ್ಟೇ ಇಂಟರ್ವ್ಯೂವಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಇಟ್ಸ್ ಇಸ್ ವೆಲ್ ಆ್ಯಂಡ್ ಗುಡ್, ಸಾಕಷ್ಟು ಮೊದಲನೇ ಎನಫ್. ಆಯಿತಾ? ಸೊ ಇವಾಗ ರಿಯಲ್ ಟೈಮಾಗಿ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಫಸ್ಟ್ ಆಫ್ ಆಲ್ ನನಗೆ ಜಾವಾ ಇನ್ಸ್ಟಾಲ್ ಮಾಡ್ಕೋಬೇಕು ಇವಾಗೆಲ್ಲವರು.
ಸೊ ಏನು ಮಾಡ್ಬೇಕಂತ ಹೇಳಿದ್ರೆ ಗೋ ಟು ದಿಸ್ ವೆಬ್ಸೈಟ್. ಆ್ಯಕ್ಚುಲಿ ಐ ವಿಲ್ ಶೇರ್ ಯು ಇನ್ ದ ಚಾರ್ಟ್. ಐ ವಿಲ್ ಪಿಂಗ್ ಯು. ಈ ಲಿಂಕಿಗೆ ಹೋಗಿ ಸೊ ಇಲ್ಲಿ ನಿಮಗೆ ವಿಂಡೋಸ್ಗೆ ಹೋಗ್ಬೇಕು. ನಿಮ್ಮದು ವಿಂಡೋಸ್ ಸಿಸ್ಟಮ್ ಅಲ್ವಾ? ಎವ್ರಿವನ್ ಹ್ಯಾಸ್ ವಿಂಡೋಸ್ ಐ ಗೆಸ್. ಗೊತ್ತಾಯ್ತಾ? ಇದು ಅಕ್ಸೆಸ್ ಆಗ್ತಿದೆಯಾ ಎಲ್ಲರಿಗೂ? ಏನಾದರೂ ಪ್ರಾಬ್ಲಮ್ ಇದೆ ಹೇಳಿ, ವಿ ವಿಲ್ ಡಿಸ್ಕಸ್ ಆರ್ ಎಲ್ಸ್ ಐ ವಿಲ್ ಮೂವ್. You have to click on this link, second link, installer, Windows installer. You will get some executable jar files and then you have to click on double run. ನಾನು ತೋರಿಸ್ತೀನಿ how it will work. So it is downloading now. ಅರ್ಥ ಆಗ್ತಿದೆಯಾ? ಆ್ಯಕ್ಚುಲಿ ತುಂಬ ಸಿಂಪಲ್ ಇದೆ ಜಾವ. ಸೊ ಆರ್ಕಿಟೆಕ್ಚರ್ ಎಲ್ಲ ವರಿ ಮಾಡಬೇಡಿ, ಬಟ್ ಸ್ಟಿಲ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಇರುತ್ತೆ. ಯು ಡೋಂಟ್ ಹ್ಯಾವ್ ಟು ವರಿ. ಇಫ್ ಯು ಆರ್ ಸ್ಟಕ್, ಲೆಟ್ ಮಿ ನೋ, ಐ ವಿಲ್ ಹೆಲ್ಪ್ ಯು. This is executable file, okay. Once you run that, you will get a pop-up like this. So click on yes and continue, because I have already installed it. So I don't want to install again. So then double click on that executable file, it will run. And click on OK. Any ಯಾವುದೇ ಪಾಪಪ್ ಬಂದರೂ just click on OK and accept it. ವಿಲ್ ಗೋ ಫ್ರಮ್ ಸಿಂಪಲ್ ಎಕ್ಸಾಂಪಲ್ಸ್. ಓಕೆ, ಫಸ್ಟ್ ನನಗೆ ಹಾಯ್ ಅಂತ ಪ್ರಿಂಟ್ ಆಗಬೇಕು. ಜಸ್ಟ್ ಅದಾದಮೇಲೆ ವಿಲ್ ಡೂ ಸಮ್ ಎಡಿಷನ್, ಸಬ್ಟ್ರಾಕ್ಷನ್ ಎಲ್ಲ ಟ್ರೈ ಮಾಡೋಣ. ಸೊ ಬಟ್ ಯು ಹ್ಯಾವ್ ಟು ಇನ್ಸ್ಟಾಲ್ ಜಾವಾ ರೈಟ್ ಫಾರ್ ದಟ್. ಅದಕ್ಕೆ ಯು ಹ್ಯಾವ್ ಟು ಜಾಯಿನ್ ಫ್ರಮ್ ದ ಸಿಸ್ಟಮ್ ಫ್ರಮ್ ಟುಮಾರೋ. ಇಫ್ ಯು ಆರ್ ನಾಟ್ ಜಾಯಿನ್ ಟುಡೇ, ಅಟ್ಲೀಸ್ಟ್ ಫ್ರಮ್ ಟುಮಾರೋ ಜಾಯಿನ್ ಫ್ರಮ್ ದ ಸಿಸ್ಟಮ್. ಸೊ ಲೈಕ್ ದಿಸ್ ಇಟ್ ವಿಲ್ ಕಮ್. ಇಫ್ ಕ್ಲಿಕ್ ಆನ್ ನೆಕ್ಸ್ಟ್ and install it. Okay, once installed, install ಆದಮೇಲೆ ನಿಮಗೆ ಬೇಸಿಕಲಿ ಇಫ್ ಯು ಗೋ ಟು ಯುವರ್ ಸಿಸ್ಟಮ್, ಸಿ ಡ್ರೈವ್, ಪ್ರೋಗ್ರಾಮ್ ಫೈಲ್ಸ್, ಜಾವಾ. ಸೊ ಈ ಥರ ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ ಇನ್ಸ್ಟಾಲ್ ಆದಮೇಲೆ. So my version is JDK 11. So it is JDK. Or JDK has some libraries it has. Don't bother about this. So Java install agide, but you are not mentioning where it is exactly. So adikoskara you have to mention the path, correct? So just click on copy this path, copy, and in your system you have system environments anta gottidya. Edit system environments. So you will get a pop-up like this, environment variables. In the system variables you have to mention the path.
ಸೊ ಈ ಥರ ಪಾತ್ ಅಂತ ಇರುತ್ತೆ. ಸೊ ಕ್ಲಿಕ್ ಆನ್ ಎಡಿಟ್. ವಾಟ್ ಯು ಹ್ಯಾವ್ ಟು ಡೂ, just click on new and copy the path that you copied. Now I have already added path already, so that's why I don't want to add. You have to add it. Okay, once you add, click on OK. Click on OK. ಗೊತ್ತಾಯ್ತಾ? ಆಫ್ಟರ್ ಇನ್ಸ್ಟಾಲೇಷನ್ ಜಾವಾ ಇನ್ಸ್ಟಾಲ್ ಆಗಿದೆ, ಬಟ್ ಯು ಹ್ಯಾವ್ ಟು ಮೆನ್ಷನ್ ವೇರ್ ಇಟ್ ಈಸ್. ಸೊ ಹೇಗೆ ಪಾತ್ ಡಿಫೈನ್ ಮಾಡ್ತೀರಾ? ಸೊ ಜಸ್ಟ್ ಕಾಪಿ ದಿಸ್ ಪಾತ್, go to environment variables. Under system environments there is a variable called as path. Double click on that. So ಈ ಥರ ಬರುತ್ತೆ. ಸೊ ದೆನ್ click on new and paste your path. Click on OK. 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 ಸೊ ಇದಿಷ್ಟ ಆಯಿತಾ? ಸೊ ಇದಿಷ್ಟ ಆಯಿತು ಅಂದರೆ ಯು ಹ್ಯಾವ್ ಟು ಚೆಕ್ ವೆದರ್ ಜಾವಾ ಇಸ್ ಇನ್ಸ್ಟಾಲ್ಡ್ ಸಿಸ್ಟಮು ಪ್ರಾಪರ್ಲಿ ಆರ್ ನಾಟ್ ಅಂತ ಅಲ್ವಾ? ಸೊ ಫಾರ್ ದ್ಯಾಟ್ ಯು ಹ್ಯಾವ್ ಟು ಓಪನ್ ಕಮಾಂಡ್ ಪ್ರಾಂಪ್ಟ್, CMD ಕಮಾಂಡ್ ಪ್ರಾಂಪ್ಟ್ ಅಂತ ಕೇಳಿದ್ದೀರಾ. ಟೈಪ್ ವಿಂಡೋಸ್ ಬಟನ್, ಸರ್ಚ್ ಫಾರ್ CMD ಕಮಾಂಡ್ ಪ್ರಾಂಪ್ಟ್. Here if you check Java --version, you should be able to get the version that is installed. ಅಂದರೆ Java 11 JDK 11 ಇನ್ಸ್ಟಾಲ್ ಆಗಿದೆ ನನ್ನ ಸಿಸ್ಟಮಲ್ಲಿ. ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಗೆಟ್. ಇನ್ನೊಂದ್ಸಲ ರಿಪೀಟ್ ಮಾಡಲಾ? ವಾಟ್ ಯು ಹ್ಯಾವ್ ಟು ಡೂ, ಫಸ್ಟ್ ಗೋ ಟು ದಿಸ್ ವೆಬ್ಸೈಟ್, click on this link, it will download the executable file. You just run this executable file. Okay, any pop-up comes, click on OK. OK, that's it. Aita? So everything is installed, you will get a success message. ಇದಾದ್ಮೇಲೆ ಏನು ಮಾಡಬೇಕಂದ್ರೆ ಯು ಹ್ಯಾವ್ ಟು ಮೆನ್ಷನ್ ವೇರ್ ಇಟ್ ಈಸ್ ಇನ್ಸ್ಟಾಲ್ಡ್ ಅಂತೇಳಿ. ಸೊ ಏನು ಮಾಡ್ತೀರಾ, ವಿಲ್ ಗೋ ಟು ಯುವರ್ C drive, program files, then you will have a one folder Java. Open that till JDK, then copy ಮಾಡಿ environment variables ಅಲ್ಲಿ ಹಾಕಬೇಕು. How do you enter that environment variables? Go to Windows, edit environment variables. In system variables you will get path, double click and add that path. Okay, ಸೊ ಇದು ಏನಕ್ಕೆ ಮಾಡಿಸ್ತಾ ಇದ್ದೀನಿ ಅಂದರೆ, ಸೊ ಜಸ್ಟ್ ಈ ಕಾನ್ಸೆಪ್ಟ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಲ್ಲ, ಸೊ ಹ್ಯಾವ್ ಟು ನೋ ಹೌ ಇಟ್ ವರ್ಕ್ಸ್. ಡೈರೆಕ್ಟಾಗಿ ರನ್ ಮಾಡ್ಬೋದು ಜಾವಾ ಪ್ರೋಗ್ರಾಮ್. ಯು ಕ್ಯಾನ್ ಯೂಸ್ ಮಿನಿ IDEs ಆರ್ ದೇರ್, Eclipse, Visual Studio, there are n number of IDE where you can jump Java, but still we'll go from beginning. ಸೊ ಕೋಡ್ ಹೇಗೆ ವರ್ಕ್ ಆಗುತ್ತೆ, ಹೇಗೆ ಕಂಪೈಲ್ ಆಗುತ್ತೆ, ಹೇಗೆ ಔಟ್ಪುಟ್ ಬರುತ್ತೆ ಅಲ್ಲಿಂದ ತಿಳ್ಕೊಳ್ಳೋಣ. ವಿ ಡೋಂಟ್ ಹ್ಯಾವ್ ಟು ಜಸ್ಟ್ ರಶ್ ಡೈರೆಕ್ಟ್ಲಿ ಅಲ್ವಾ, ವಿಲ್ ಗೋ ಸ್ಟೆಪ್ ಬೈ ಸ್ಟೆಪ್. ಓಕೆ, ಈಗ ಎವ್ರಿಥಿಂಗ್ ಈಸ್ ಇನ್ಸ್ಟಾಲ್ಡ್. ಸೊ ನಿಮ್ಮ ಸಿಸ್ಟಮಲ್ಲಿ ಇವಾಗ ಎಲ್ಲ ರನ್ ಆಗಿದೆ, ಜಾವಾ ಇನ್ಸ್ಟಾಲ್ ಆಗಿದೆ. ಇನ್ ಯುವರ್ ಸಿಸ್ಟಮ್ JVM, JDK, ಎವ್ರಿಥಿಂಗ್ ಈಸ್ ರೆಡಿ. ನಾವು ಏನು ಮಾಡ್ಬೇಕು, ನೀವು ಯು ಹ್ಯಾವ್ ಟು ರೈಟ್ ಎ ಕೋಡ್. ಕರೆಕ್ಟಾ? ಆಸ್ ಎಂಡ್ ಯೂಸರ್ ಇಫ್ ಯು ವಾಂಟ್ ಟು ಚೆಕ್, ಯು ಹ್ಯಾವ್ ಟು ರೈಟ್ ಸಿಂಪಲ್ ಕೋಡ್. ಕೋಡ್ ಏನಂತ ಹೇಳಿದ್ರೆ, I want to say hello for you. I want to print hello all. ಅಷ್ಟೇ. I want to say, ಈ ಕೋಡ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ಡೋಂಟ್ ವಾಂಟ್ ಟು ವರಿ, ಬಟ್ ಸ್ಟಿಲ್ ಫಸ್ಟ್ ಟೈಮ್. ಸೊ ದಿಸ್ ಆರ್ ದ ಕಾನ್ಸ್ಟೆಂಟ್ ಥಿಂಗ್ಸ್ ಇನ್ ಜಾವಾ. ಸೊ ದೇರ್ ವಿಲ್ ಬಿ ಎ ಕ್ಲಾಸ್, ದೇರ್ ವಿಲ್ ಬಿ ಕ್ಲಾಸ್ ನೇಮ್. ಅಂಡರ್ ದಿಸ್ there will be a method, one method irutte mainly. So this is the body of the class. So class and demo ಅಂತ ಇರುತ್ತೆ. So inside that you have to write some code. Code ಹೇಗೆ ಬರೀತೀರಾ ಅಂದರೆ, there will be one method called as main method. ಏನಕ್ಕೆ main method ಅಂತ ಹೇಳಿದ್ರೆ, ಇಲ್ಲಿ JVM ಇದೆಯಲ್ಲ, JVM, so this will understand only main method.
ಮೇನ್ ಮೆಥಡ್ನೇ ಸರ್ಚ್ ಮಾಡೋದು ಇದು JVM. ಮೇನ್ ಮೆಥಡ್ ಇಲ್ಲ ಅಂದರೆ ಯು ವಿಲ್ ಗೆಟ್ ಎ ಎರರ್. ಓಕೆ, ಸೊ ದಟ್ಸ್ ವೈ ಜಾವಾ ಸಿಂಟ್ಯಾಕ್ಸ್ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್, ಇಟ್ ಹ್ಯಾಸ್ ಸಮ್ ಸ್ಟ್ರಿಂಗ್ ಆರ್ಗ್ಯುಮೆಂಟ್ಸ್. ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಣ ಲೇಟರ್. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಿಸ್. ಸೊ ಸಿಂಪಲ್, ಫಸ್ಟ್ ಡೇ ಐಲೋ ಆಲ್ ಅಂತ ಪ್ರಿಂಟ್ ಆಗಬೇಕು ನನಗೆ, ಇದೇ ಕೋಡು. ಒನ್ಸ್ ಯು ಡನ್ ವಿತ್ ದ ಕೋಡಿಂಗ್ ಆ್ಯಂಡ್ ಆಲ್, ಯು ಆಲ್ಸೋ ಬಿ ನೀವು ಕೋಡ್ ಮಾಡಿದ್ದೀವಿ ಅಂತ. ಸೊ ಎಂಡ್ ಆಫ್ ದ ಡೇ ಯು ಶುಡ್ ಫೀಲ್ ಎಂಡ್ ಆಫ್ ದಿಸ್ ಜಾವಾ ಕ್ಲಾಸ್. ಮತ್ತು ಓಕೆ, so this is my code. I am saving it under, I have created one folder. See, ಎಲ್ಲಾದರೂ ಸೇವ್ ಮಾಡ್ಕೋಬೋದು. ಓಕೆ, ಟ್ರೈನಿಂಗ್ ವರ್ಕ್, ಜಾವಾ ಪ್ರೋಗ್ರಾಮ್ಸ್, .java is very much important. .java ಫೈಲ್ ಅಂತ ಎಕ್ಸ್ಟೆನ್ಷನ್ ಇದ್ರೇ ರೀಡ್ ಆಗೋದು, ಇಲ್ಲಾಂದರೆ ರೀಡ್ ಆಗೋಲ್ಲ. ಓಕೆ, ಏನಕ್ಕೆ ಅಂದರೆ ಇಲ್ಲಿ ನೋಡಿದ್ದೆಲ್ಲ ಕೊಡು. ಸೊ ಇಂಟರ್ಪ್ರಿಟರ್ ವಿಲ್ ಚೆಕ್ ವೆದರ್ ಇಟ್ ಈಸ್ ಎ .java ಫೈಲ್. .java ಫೈಲ್ ಇದ್ರೇ ಕಂಪೈಲ್ ಆಗೋದು, ಆರ್ ಎಲ್ಸ್ ಇಟ್ ವೋಂಟ್ ಕಂಪೈಲ್. ಕರೆಕ್ಟ್. ಸೊ ಆ ಫೋಲ್ಡರಲ್ಲಿದೆ ನೋಡೋಣ. ಸೊ ಜಾವಾ ಪ್ರೋಗ್ರಾಮ್, ಸೊ ಇಲ್ಲಿ ಬಂದಿದೆ ಡೆಮೋ ಅಂತ, ಡೆಮೋ.java. ಇಫ್ ಯು ವಾಂಟ್ ಟು ಚೆಕ್, ಈ ಸಿ ಇಟ್ ಇಸ್ ಎ ಜಾವಾ ಫೈಲ್ ಅಂತ ತೋರಿಸಿದೆ ಟೈಪು, ಆರ್ ಎಲ್ಸ್ ಯು ಕ್ಯಾನ್ ಚೆಕ್ ಹಿಯರ್. ಗೋ ಟು ಪ್ರಾಪರ್ಟೀಸ್ ಆಫ್ ದಟ್ ಫೈಲ್. ಏನಂತ ಹೇಳ್ತಿದೆ ಇದು? ಟೈಪ್ ಆಫ್ ದ ಫೈಲ್ ಜಾವಾ ಫೈಲ್. ಕರೆಕ್ಟಾ? ಸೊ ಇವಾಗ ಎಲ್ಲಿದ್ವಿ ನಾವು? ಸೊ ವಿ ಆರ್ ಇಯರ್ ಕೋಡ್, ಈ ರಿಟರ್ನ್ ಸಮ್ ಕೋಡ್ a.java ಅಂತ ಹೇಳಿದ್ದೆ. ಸೊ ಇಲ್ಲಿ ಡೆಮೋ ಅಂತ ತಗೊಂಡಿದ್ದೀನಿ. ಓಕೆ, ಸೊ ದಿಸ್ ಈಸ್ ಮೈ ಜಾವಾ ಫೈಲ್. ನೆಕ್ಸ್ಟ್ ಸ್ಟೆಪ್ ಏನು? ಐ ವಾಂಟ್ ಟು ಕಂಪೈಲ್. ಕರೆಕ್ಟಾ? ಹೌ ವಿಲ್ ಐ ಕಂಪೈಲ್? I will go to command prompt. ಸೊ ಇದು ಪಾತ್, ಆ್ಯಕ್ಚುಲಿ ನಿಮ್ಮ ಸಿಸ್ಟಮ್ ಯೂಸರ್ದು ಪಾತ್ ಇರುತ್ತೆ. ನಾವು ಯು ಹ್ಯಾವ್ ಟು ನ್ಯಾವಿಗೇಟ್ ಟು ದ ಪರ್ಟಿಕ್ಯುಲರ್ ಪಾತ್ ವೇರ್ ಯು ಹ್ಯಾವ್ ರಿಟರ್ನ್ ದ ಕೋಡ್ ಅಲ್ವಾ. ಸೊ ಇಲ್ಲಿ ನನ್ನ ಕೋಡ್ ಇದೆಯಾ? ಸಿ ಯೂಸರ್ಸ್ ಪವನ್ ಎಸ್ ಅಲ್ಲಿ. ಸೊ ಇಸ್ ಮೈ ಕೋಡ್ ವಿಸಿಬಲ್ ಇಯರ್? ಸೊ ಇಲ್ಲಿದ್ದೀನಿ ಆ್ಯಕ್ಚುಲಿ, ನಾನು ಡೈರೆಕ್ಟ್ರಿ ಬಂದು ಇವಾಗ ಇಲ್ಲಿದೆ, ಸಿ ಯೂಸರ್ಸ್ ಪವನ್. ಸೊ ಇಲ್ಲಿ ಸರ್ಚ್ ಮಾಡುತ್ತೆ ಈ ಪಾತಲ್ಲಿ. ಸೊ ಇಲ್ಲಿ ನನ್ನ ಕೋಡ್ ಇಲ್ಲ ಆ್ಯಕ್ಚುಲಿ ಅಲ್ವಾ. ಐ ಹ್ಯಾವ್ ಟು ನ್ಯಾವಿಗೇಟ್ ಟು ದ ಫೋಲ್ಡರ್. ಸೊ ಇಲ್ಲಿದೆ ಟ್ರೈನಿಂಗ್ ವರ್ಕ್. ಅಂಡರ್ ಟ್ರೈನಿಂಗ್ ವರ್ಕ್ we have Java programs. Here we have this. So simple, ಇದಿಷ್ಟು ಕಾಪಿ ಮಾಡಿ go to command prompt. cd ಅಂತ ಟೈಪ್ ಮಾಡಬೇಕು. cd ಅಂತ ಹೇಳಿದ್ರೆ ಚೇಂಜ್ ಡೈರೆಕ್ಟ್ರಿ. ಸೊ ಈ ಪಾತಿಂದ ನನ್ನ ಪ್ರೋಗ್ರಾಮ್ ಫೈಲ್ ಇದೆಯಲ್ಲ ಆ ಪಾತಿಗೆ ನ್ಯಾವಿಗೇಟ್ ಆಗ್ತಾ ಇದ್ದೀನಿ. ಪೇಸ್ಟ್ ದಿಸ್, ಕ್ಲಿಕ್ ಆನ್ ಎಂಟರ್. ಸೊ ಇವಾಗ ನೋಡಿ ನ್ಯಾವಿಗೇಟ್ ಆಯಿತು. ಯೂಸರ್ಸ್ ಪವನ್, ಟ್ರೈನಿಂಗ್ ವರ್ಕ್, ಜಾವಾ ಪ್ರೋಗ್ರಾಮ್ಸ್. ಯಾವುದದು? ಜಾವಾ ಪ್ರೋಗ್ರಾಮ್ಸ್. ಈ ಪಾತಿಗೆ ಬಂದಿದ್ದೀನಿ. ಸೊ ಯಾರ್ ಇನ್ ದಿಸ್ ಪಾತ್. ಇಲ್ಲೂ ಪಾತ್ ಇದೆ, ಸೇಮ್ ಇದೆ, ಇಲ್ಲೂ ಇದೆ. ಕರೆಕ್ಟಾ? ಸೇಮ್ ಪಾತ್ ಈ ನ್ಯಾವಿಗೇಟೆಡ್ ಇನ್ ದ ಕಮಾಂಡ್ ಪ್ರಾಂಪ್ಟ್. ಇವಾಗ ನಾವು ಕಂಪೈಲ್ ಮಾಡಬೇಕು. ಕರೆಕ್ಟಾ? ಪಾತ್ ಇದೆ, ಕೋಡ್ ಇದೆ, ಎವ್ರಿಥಿಂಗ್ ಈಸ್ ಸೆಟ್. ವಿ ಹ್ಯಾವ್ ಟು ಕಂಪೈಲ್ ಇಟ್. ಏನಕ್ಕೆ ಕಂಪೈಲ್ ಮಾಡಬೇಕು? ವಿ ಹ್ಯಾವ್ ಟು ಗೆಟ್ ಎ ಬೈಟ್ ಕೋಡ್. ಬೈಟ್ ಕೋಡ್ ಬೇಕು ನನಗೆ. ಬೈಟ್ ಕೋಡ್ ಏನಕ್ಕೆ ಬೇಕು? ಟು ರನ್ ದ ಪ್ರೋಗ್ರಾಮ್ ಇನ್ ದ JVM. ಏನಕ್ಕೆ ರನ್ ಮಾಡಬೇಕು? ಐ ಶುಡ್ ಗೆಟ್ ಸಮ್ ಔಟ್ಪುಟ್ ಅಲ್ವಾ. ಇಷ್ಟೇ ಕಾನ್ಸೆಪ್ಟು. ಸೊ ಏನು ಮಾಡ್ತೀನಿ ನಾನು? ಐ ವಿಲ್ ಕಂಪೈಲ್ ಇಟ್. ಕಂಪೈಲ್ ಮಾಡೋದಕ್ಕೆ ಸಿಂಟ್ಯಾಕ್ಸ್ ಇದೆ. ಜಾವಾ ಸಿ ಡೆಮೋ. ಡೆಮೋ ಅಂದರೆ ಕ್ಲಾಸ್ ನೇಮ್ ಅಲ್ವಾ, ಅದರ ಎಕ್ಸ್ಟೆನ್ಷನ್ ಡೆಮೋ.java. ಕರೆಕ್ಟಾ? ಸೊ ಏನಂತಿದೆ ಇಲ್ಲಿ? ಡೆಮೋ, ಫೈಲ್ ಟೈಪ್ ಇಸ್ ಜಾವಾ. ಸೊ ಜಾವಾ ಸಿ, ವಾಟ್ ಐ ಆಮ್ ಸೇಯಿಂಗ್ ಟು ದ ಕಂಪೈಲರ್, ಎ ಕಂಪೈಲರ್ ಕಮ್
ಕಂಪೈಲ್ ದಿಸ್ ಕೋಡ್ ಆ್ಯಂಡ್ ಗಿವ್ ಮಿ ಅ ಬೈಟ್ ಕೋಡ್ ಅಂತ ಹೇಳ್ತಾ ಇದ್ದೀನಿ. ಕೊಡುತ್ತಾ ಬೈಟ್ ಕೋಡು? ವಿಲ್ ಚೆಕ್. ಕ್ಲಿಕ್ ಆನ್ ಎಂಟರ್. ವಿಲ್ ಸಿ. ಇಲ್ಲೇನು ಬಂದಿಲ್ಲ ಔಟ್ಪುಟ್ಟು, ಬಟ್ ವಿಲ್ ಗೋ ಟು ದಟ್ ಪಾತ್. See, something has been created, demo.class. It's a class file. Previously it was a Java file. Now it has converted to class file. Class file ಅಂದ್ರೆ ಏನು? a.class. This is a byte code. Byte format ಅಲ್ಲಿ ಇರುತ್ತೆ. Byte format ನಿಮ್ಗೆ ಅರ್ಥ ಆಗುತ್ತಾ? Can you accept? Can you read the byte format? ಓಪನ್ ಮಾಡಿ ನೋಡೋಣ ಏನಿದೆ. ನೋಡಿ ಬೈಟ್ ಕೋಡ್ ಹೇಗಿದೆ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಇದು? ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ಸೊ ನಮ್ಗೆ ಬೇಕಾಗಿಲ್ಲ ಅದು. JVM ವಿಲ್ ಅಂಡರ್ಸ್ಟ್ಯಾಂಡ್ ದ ಬೈಟ್ ಕೋಡ್, ಸರಿನಾ? ಸೊ ಇವಾಗ ಕಂಪೈಲ್ ಆಗಿದೆ, ವಿ ಹ್ಯಾವ್ ಟು ರನ್ ದ ಪ್ರೋಗ್ರಾಮ್ ರನ್ ಮಾಡೋದಕ್ಕೆ ಏನಂತ ಹೇಳಬೇಕು? ಜಾವಾ ಜಸ್ಟ್ ಕ್ಲಾಸ್ ನೇಮ್. ಸೊ ಇವಾಗ ಎಂಟರ್ ಕೊಟ್ಟರೆ ಏನಂತ ಬರುತ್ತೆ? ಕರೆಕ್ಟ್. ಸಿ, ವಿ ಡಿಡ್ ಸಮ್ ಮ್ಯಾಜಿಕಾ? ಇಟ್ಸ್ ನಾಟ್ ಅ ರಾಕೆಟ್ ಸೈನ್ಸ್. ಸಿಂಪಲ್ ಅಲ್ವಾ? ನನ್ನ ಕೋಡ್ ಇತ್ತು ಏನೋ ಏನಂತೇಳಿ ಅಲೋ ಆಲ್ ಅಂತಿತ್ತು. ಐ ವಾಂಟೆಡ್ ಟು ಪ್ರಿಂಟ್ ಇಟ್, ಸೊ ಐ ಪ್ರಿಂಟೆಡ್ ಇಟ್. ದಿಸ್ ಈಸ್ ಹೌ ಜಾವಾ ವರ್ಕ್ಸ್. ಬಟ್ ವರ್ಕ್ ಆಗೋದು ಈ ಥರ, ಬಟ್ ಕಾನ್ಸೆಪ್ಟ್ ವೈಸ್, ಲಾಜಿಕ್ ವೈಸ್, ಎವ್ರಿಥಿಂಗ್ ಈಸ್ ದೇರ್ ಇನ್ಸೈಡ್ ದಿಸ್ ಮೇನ್ ಮೆಥಡ್ ಓನ್ಲಿ ವಿ ಹ್ಯಾವ್ ಟು ಡೂ. ನೋ ಒನ್ ವಿಲ್ ಆಸ್ಕ್ ಹೌ ದ ಜಾವಾ ವರ್ಕ್ಸ್, ಬಟ್ ಯು ಶುಡ್ ಬಿ ಏಬಲ್ ಟು ನೋ ಹೌ ಇಟ್ ವರ್ಕ್ಸ್ ಅಷ್ಟೇ. ಇನ್ ಇಂಟರ್ವ್ಯೂ ಆಲ್ಸೋ ನೋ ಒನ್ ವಿಲ್ ಆಸ್ಕ್ ಟು ರೈಟ್ ಎ ಪ್ರೋಗ್ರಾಮ್ in detail, starting from class demo, open the braces, cover the braces, publish static void main, open this bracket again, system dot. No one will ask. They will ask only the logic step. ಲಾಜಿಕ್ ಮಾತ್ರ ಮ್ಯಾಟರ್ ಆಗುತ್ತೆ, ಬಟ್ ಸ್ಟಿಲ್ ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ಗೊತ್ತಾಯ್ತಾ ಅವ್ರು ಜಾವಾ ವರ್ಕ್ಸ್ ಅಂತ ಈ ಲಾಜಿಕ್ಕು? I will code, I will compile, I will get the byte code and I will pass this to JVM and JVM will run the code and gives me the output. Simple alva? So try ಮಾಡಿದ್ರೆ ಇದು ಇನ್ಸ್ಟಾಲ್ ಮಾಡಿದ್ರೆ ಜಾವಾ ಎಲ್ಲರೂ ಅಟ್ಲೀಸ್ಟ್ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದ್ರೆ we can check if it is compatible in the system. ಏನಾದರೂ ಎರರ್ಸ್ ಬಂತಾ? Pawan, it is already installed in my system. I'm using Mac and it is Java 17 version. So is that fine? Yeah, fine, no problem. End of the day, I have to get some outputs while running programs. If I tell some programs, you have to execute and show me. So ಇದು ಬೇಸಿಕಲಿ ಕಾನ್ಸೆಪ್ಟ್ ವೈಸ್ ಜಾವಾ ಹೇಗೆ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಬೇಕಿತ್ತು, ಅದಕ್ಕೋಸ್ಕರ ಅಷ್ಟೇ. ಗೋಯಿಂಗ್ ಫಾರ್ವರ್ಡ್ ಐ ವಿಲ್ ಯೂಸ್ ಎಕ್ಲಿಪ್ಸ್ ಇದೆಯಲ್ಲ? Okay, Eclipse is fine. So we'll directly install Eclipse. I will share you how to install the Eclipse today. In the document I will share you. You follow the steps and install Eclipse. Versions ಎಲ್ಲ ಮೆನ್ಷನ್ ಮಾಡ್ತೀನಿ, so just go through the steps and install and come for tomorrow's class. Okay. ಸೊ ಎವ್ರಿವನ್, ಎಲ್ಲರೂ ವರ್ಕ್ ಆಗ್ತಾ ಈಗ ಇನ್ಸ್ಟಾಲ್ ಆಯಿತಾ? ಅಟ್ಲೀಸ್ಟ್ ಏನು ಮಾಡಿದ್ರಿ? ವರ್ಕ್ ಆಗಿಲ್ಲ ಅಂದರೆ ವಿ ಕ್ಯಾನ್ ಡಿಸ್ಕಸ್ ಒನ್ ಮೋರ್ ಟೈಮ್. ಏನಾದರೂ ಎರರ್ ಬಂತಾ? ಇಫ್ ನೋ ಎರರ್ ವಿ ಕ್ಯಾನ್ ಕಂಟಿನ್ಯೂ ಅಲ್ವಾ? ಓಕೆ, ಜಾವಾ ಏನಕ್ಕೆ ಯೂಸ್ ಮಾಡ್ತಾರೆ ವೈಡ್ಲಿ? ವೈ ಜಾವಾ ಇಸ್ ಯೂಸ್ಡ್ ವೈಡ್ಲಿ? ದೇರ್ ಆರ್ ಎ ನಂಬರ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಬಟ್ ಸ್ಟಿಲ್
ವಿ ಗೋ ಫಾರ್ ಜಾವಾ. ಜಾವಾ ಏನಕ್ಕೆ ಅಂದರೆ ಇವೊಂದು there are a number of programming language, we prefer Java only because of its features, some of the features. So ತುಂಬ ಲೈಬ್ರರೀಸ್ ಇದೆ. ಇಟ್ಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಪ್ಸ್ ಅಂತ ಹೇಳ್ತಾರೆ ಅಲ್ಲ, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಟ್ ಈಸ್. ಓಕೆ, ದೆನ್ ಸಿಂಪಲ್ ಇದೆ ತುಂಬ, ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಅಲ್ವಾ. ಸೊ ಬೈ ಸೀಯಿಂಗ್ ದಿಸ್ ಪ್ರೋಗ್ರಾಮ್ ಎನಿ ಒನ್ ಕ್ಯಾಸ್ ಅಂಡರ್ಸ್ಟ್ಯಾಂಡ್. ಏನಂತ ಇಲ್ಲಿ ಔಟ್ ಡಾಟ್ ಪ್ರಿಂಟ್ ಎಲ್ಲ ಏನೋ ಪ್ರಿಂಟ್ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ಪ್ರಿಂಟ್ ಅಂತ ಈ ಕೀವರ್ಡ್ ನೋಡಿ ಗೊತ್ತಾಗುತ್ತಲ್ಲ, ಐ ಆಮ್ ಪ್ರಿಂಟಿಂಗ್ ಸಮಥಿಂಗ್ ಅಂತೇಳಿ. ಸೊ ದಟ್ಸ್ ವೈ ಇಟ್ ಈಸ್ ವೆರಿ ಸಿಂಪಲ್. ದೆನ್ ವಿ ಜಸ್ಟ್ ನಾವು ಡಿಸ್ಕಸ್ಡ್ ಒನ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ದಟ್ ಈಸ್ JVM ಆ್ಯಂಡ್ ಆಲ್. JVM ಅಂತೆಲ್ಲ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಇಟ್ಸ್ ನಥಿಂಗ್ ಬಟ್ ಇಟ್ಸ್ ಎ ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆಂಟ್ ಲ್ಯಾಂಗ್ವೇಜ್. ಇಂಡಿಪೆಂಡೆಂಟ್ ಅಂದರೆ ಸೊ ಇಲ್ಲಿ ನನ್ನ ಸಿಸ್ಟಮಲ್ಲಿ JVM ಇನ್ಸ್ಟಾಲ್ ಆಗಿದೆ. ಓಕೆ, ಸೊ ಇಟ್ ಈಸ್ ಇನ್ JVM ಇನ್ ಮೈ ಸಿಸ್ಟಮ್ ಇಟ್ ಈಸ್ ಇನ್ಸ್ಟಾಲ್ಡ್. ಕರೆಕ್ಟಾ? ಸೊ ಇಲ್ಲಿ ಬೈಟ್ ಕೋಡ್ ತೊಗೊಂಡು ಅಂತ ಹೇಳಿದ್ರೆ ಐ ವಿಲ್ ಗೆಟ್ ದಿಸ್ ಏನದು demo.class. ಈ ಫೈಲ್ನ ಐ ಕ್ಯಾನ್ ಎಕ್ಸಿಕ್ಯೂಟ್ ಇನ್ ಅದರ್ ಮಿಷಿನ್ಸ್ ಆಲ್ಸೋ. ಅದರ್ ಮಿಷಿನ್ಸ್ ಅಂದರೆ ಜಸ್ಟ್ ನಾವು ಯು ಅಷ್ಟೇ ಮ್ಯಾಕಲ್ಲಿ ಯು ಕ್ಯಾನ್ ರನ್ ದಿಸ್. ಬಟ್ JVM ಇನ್ಸ್ಟಾಲ್ ಆಗಿರ್ಬೇಕಲ್ಲಿ. JVM is platform dependent, but Java it's not dependent. Simple. Okay, it is called as platform independent. You will get some .java file, run it. You will get some .class files. Our .class file you can run it anywhere. Alva. So actually these are the simple things. Okay, that's why you can go for Java. There are a number of reasons, but still you don't want. ಯಾಕಂದರೆ ನಮಗೆ ಜಾವಾ ಇನ್ ಡೀಟೇಲ್ ಆಗಿ ಬೇಕಾಗಿದೆ. ನಮ್ಮ ಎಂಡ್ ಆಫ್ ದ ಡೇ ಐ ವಾಂಟ್ ಟು ಕೋಡ್ ಸಮ್ ಥಿಂಗ್ ಆ್ಯಂಡ್ ಐ ವಾಂಟ್ ಟು ಎಕ್ಸಿಕ್ಯೂಟ್. ಐ ವಾಂಟ್ ಟು ಕಂಪ್ಲೀಟ್ ಮೈ ಟೆಸ್ಟ್ ಕೇಸ್. ಏನು ಟೆಸ್ಟ್ ಕೇಸು? ಈ ಟೆಸ್ಟ್ ಕೇಸ್ ಬರೆದಿದ್ದೀನವಲ್ಲ ನಾವು. ಓಪನ್ ದ ಬ್ರೌಸರ್, ಕ್ಲಿಕ್ ಆನ್ ದಟ್, ಕ್ಲಿಕ್ ಆನ್ ದಿಸ್ ಶುಡ್ ವರ್ಕ್ ಅಷ್ಟೇ. ಆ್ಯಸ್ ಎ ಟೆಸ್ಟರ್ ಯು ವಿಲ್ ಕಾನ್ಸಂಟ್ರೇಟ್ ಆನ್ ದಿಸ್. ಇಲ್ಲೇ ತುಂಬ ಕ್ವಶನ್ಸ್ ಬರುತ್ತೆ, ಆಟೋಮೇಷನ್ ಕ್ವಶನ್ಸು. ಸೊ ನೋ ಒನ್ ವಿಲ್ ಆಸ್ಕ್ ಹೌ ಜಾವಾ ವರ್ಕ್ಸ್, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಜಾವಾ. ಬಟ್ ಸ್ಟಿಲ್ ದೇ ಮೈಟ್ ಆಸ್ಕ್, ವಿ ಡೋಂಟ್ ನೋ ಹೌ ದ ಇಂಟರ್ವ್ಯೂ ಮೈಂಡ್ ಸೆಟ್ ವಿಲ್ ಬಿ. ಬಿಕಾಸ್ ಇನ್ ಯುವರ್ ರೆಸ್ಯೂಮ್ ಯು ವಿಲ್ ಮೆನ್ಷನ್ ಕೋರ್ ಜಾವಾ, ರೈಟ್? ಸೊ ಕೋರ್ ಜಾವಾ ಅಂದರೆ ವಾಟ್ ಆರ್ ಆಲ್ ದ ಥಿಂಗ್ಸ್ ಯು ನೋ, ಲೆಟ್ ಮೀ ನೋ ವಾಟ್ ಈಸ್ ಜಾವಾ, ವೈ ಇಟ್ ಈಸ್ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. So those kind of questions will arise. So at that time, simple answer, why it is platform independent? Because of JVM. Yeah, that's simple answer. JD. We can compile in any machine and we can run it anywhere. ಕಂಪೈಲ್ ಎಲ್ಲಾದರೂ ಮಾಡ್ಬೋದು, ಎಕ್ಸಿಕ್ಯೂಟ್ ಎಲ್ಲಾದರೂ ಮಾಡ್ಬೋದು. ದಟ್ ಇಸ್ ದ ಮೇನ್ ಅಡ್ವಾಂಟೇಜ್ ಅಲ್ವಾ. ಸೊ ಎಕ್ಸಾಂಪಲ್ಲಾಗಿ ಸಿಂಪಲ್ ವಿ ಜಸ್ಟ್ ಸಿಂಪಲ್ ಎಕ್ಸಾಂಪಲ್ ಪ್ರಿಂಟ್ all. So in real time logics will be there, lot of logics will be there, right? And you want to execute in different machines. So at that time you can go for Java. Okay, and Java is very secured, multi-threading. I will give you the notes. So those just for interview purpose, how to answer anteli I will give you notes. Simple questions, simple answers. You don't have to worry. We'll concentrate more on programming language, logics. ತುಂಬ ಲಾಜಿಕ್ಸ್ ಇದೆ ಅಲ್ಲ ಜಾವಾದಲ್ಲಿ. ಆ್ಯಕ್ಚುಲಿ ಯುವರ್ ಅನಾಲಿಟಿಕ್ಸ್ ಸ್ಕಿಲ್ಸ್ ಕಮ್ಸ್ ಇನ್ ಟು ದ ಪಿಕ್ಚರ್. ನಿಮ್ಮ ಮ್ಯಾಥಮೆಟಿಕ್ಸ್ ಗುಡ್ ಇದ್ದರೆ ಕ್ಯಾನ್ ಈಸಿಲಿ ಲರ್ನ್ ಜಾವಾ ಈಸಿಲಿ. ಸಿಂಪಲ್ ಲಾಜಿಕ್ಸ್, ಕಾಂಪ್ಲೆಕ್ಸ್ ಏನು ಬೇಕಾಗಿಲ್ಲ. ಓಕೆ, and what and all we discussed. Features of Java ಆಯಿತು, installation is completed.
we created one simple program and compiled it and we ran successfully. We got the output. ಕರೆಕ್ಟಾ? ನಿಮಗೆ ಔಟ್ಪುಟ್ ಬಂತಾ? ಡಿಡ್ ಯು ಟ್ರೈ? ಯಾಕಂದರೆ ಐ ಆಮ್ ಟೆಲ್ಲಿಂಗ್ ಇಟ್ ಫ್ರಮ್ ದ ಸ್ಕ್ರ್ಯಾಚ್. ಹಿಯರ್ ದೇರ್ ಆರ್ ಪೀಪಲ್ಸ್ ಹು ನೋ ಜಾವಾ ಆಲ್ರೆಡಿ, ಬಟ್ ಸ್ಟಿಲ್ ದೇರ್ ಆರ್ ಮೆನಿ ಪೀಪಲ್ who don't know Java. That's why. ನಾನು ಹೇಳಿದ್ನಲ್ಲ, ಇವನ್ ಐ ಡಿಡೆಂಟ್ ನೋ ಆ್ಯಕ್ಚುಲಿ ಜಾವಾ ಹೇಗೆ ವರ್ಕ್ ಆಗುತ್ತೆ ಎವ್ರಿಥಿಂಗ್. ವೆನ್ ಐ ಜಾಯಿಂಡ್ ನನಗೂ ಗೊತ್ತಿರಲಿಲ್ಲ. ಆ್ಯಂಡ್ ಆಫ್ಟರ್ ಅಟೆಂಡಿಂಗ್ ಮೆನಿ ಕ್ಲಾಸಸ್ ಐ ಸ್ಟಿಲ್ ರಿಮೆಂಬರ್ ಜಾವಾ ದೇ took for how many months, around 2 to 3 months they took Java only. ಅಲ್ಲಿ ನನಗೆ ಒಂದು 20-25 ಡೇಸ್ವರೆಗೂ ಜಾವ ಏನಾಗ್ತಿದೆ ಅಂತ ಐಡಿಯಾನೇ ಇರಲಿಲ್ಲ. ಐ ಡೋಂಟ್ ವಾಂಟ್ ಯು ಟು ಬಿ ಇನ್ ದಟ್ ಸಿಚುವೇಶನ್, ಬಿಕಾಸ್ ಅಲ್ಲೇನಂದರೆ ದೇ ವಿಲ್ ಕೀಪ್ ಆನ್ ರನ್ನಿಂಗ್, ದೇ ವಿಲ್ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆ್ಯಂಡ್ ದೇ ವಿಲ್ ರನ್. ಸೊ ನನಗೆ ಇಲ್ಲಿ ಪ್ಯಾರಲಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದರೆ ಐ ಕ್ಯಾನ್ ಟೇಕ್ ಎವ್ರಿ ಒನ್ ಇನ್ ಎ ಸೇಮ್ ಪೇಸ್. ಸೊ ಇಫ್ ಎನಿ ಒನ್ ಲ್ಯಾಗಿಂಗ್ ಐ ವಿಲ್ push him. Okay, so ನನಗೆ ಅದಕ್ಕೆ ಯು ಹ್ಯಾವ್ ಟು ಗಿವ್ ದ ಔಟ್ಪುಟ್ಸ್, ಮಾತಾಡಬೇಕು. ಇಫ್ ಎನಿಥಿಂಗ್ ಇಸ್ ನಾಟ್ ವರ್ಕಿಂಗ್, ಯು ಆರ್ ಸ್ಟಕ್ ಸಮ್ವೇರ್, ಯು ಶುಡ್ ಟೆಲ್ ಮಿ ಇಮಿಡಿಯೇಟ್ಲಿ. ಓಕೆ, ಸೊ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ, ಅಡ್ವಾಂಟೇಜಸ್ ಗೊತ್ತಾಗಿದೆ. ಸೊ ಪ್ರೋಗ್ರಾಮ್ ರನ್ ಮಾಡಿದ್ವಿ, ವಿ ಗಾಟ್ ಸಮ್ ಔಟ್ಪುಟ್. ಅಡ್ವಾಂಟೇಜಸ್ ಎಲ್ಲ. ಡಿಸ್ಅಡ್ವಾಂಟೇಜಸ್ ಏನಾದ್ರು ಇರುತ್ತಾ ಪ್ರೋಗ್ರಾಮ್ಗೆ, ಜಾವಾಗೆ? ಎನಿ ಡಿಸ್ಅಡ್ವಾಂಟೇಜ್? ಅಡ್ವಾಂಟೇಜ್ ಇದೆ ಅಂತ ಹೇಳಿದ್ರೆ ಡಿಸ್ಅಡ್ವಾಂಟೇಜ್ ವಿಲ್ ಬಿ ದೇರ್. ಡೆಫಿನೆಟ್ಲಿ ಒನ್ ಡಿಸ್ಅಡ್ವಾಂಟೇಜ್ ಬಿಕಾಸ್ ಸಿಂಟ್ಯಾಕ್ಸ್ ವಿಲ್ ಬಿ ಮೋರ್. ಸೊ ಇಲ್ಲಿ ಜಾವಾ ನಿಮಗೆ ಇಷ್ಟು ಲೈನ್ ಇದೆ ಅಲ್ಲ, ಸೊ ಇಫ್ ಯು ಗೋ ಫಾರ್ ಪೈಥಾನ್ ಆ್ಯಂಡ್ ಅದರ್ ಲ್ಯಾಂಗ್ವೇಜಸ್ ಇಟ್ ವಾಂಟ್ ಬಿ ದಿಸ್ ಮೆನಿ ಲೈನ್ಸ್ ಆಫ್ ಕೋಡ್. ಇಟ್ಸ್ ಅ ಸಿಂಪಲ್ ಲೈನ್ ಕೋಡ್. ಬಟ್ ಟು ಲರ್ನ್ ದಟ್ Java is very much important. Directly ನೀವು Python ಕಲಿಬೋದು, but still after learning Python, if someone has to learn Java again, it will be difficult. But ನೀವು ಫಸ್ಟೇ Java ಗೊತ್ತಿದ್ರೆ you can learn other languages easily. Okay, so that is the one main disadvantage. And memory, so don't have to worry how it works and all, but still just for interview sake, if someone asks like that, you have to select Optimus code. So it will take ಅಂತ ಹೇಳ್ಬೋದು ಎಕ್ಸಿಕ್ಯೂಷನ್, ಇಟ್ ವಿಲ್ ಬಿ ಕಂಪೇರ್ಡ್ ಟು ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಟ್ ಇಸ್ ಬಿಟ್ ಸ್ಲೋ. ಬಟ್ ನಿಮ್ಗೆ ಗೊತ್ತಾಗಲ್ಲ ಹೇಗೆ ಅಂತ ವರ್ಕ್ ಆಗುತ್ತೆ ಅಂತ, ಬಟ್ ರಿಯಲ್ ಟೈಮ್ ಇಟ್ ಈಸ್ ವೆರಿ ಮಚ್ ಸ್ಲೋ ಕಂಪೇರ್ಡ್ ಟು ಅದರ್ ಲ್ಯಾಂಗ್ವೇಜಸ್. ಓಕೆ, ಓಕೆ, ಕ್ಯಾನ್ ಯು ಪ್ರಾಕ್ಟೀಸ್ ಅದರ್ ಸಿಂಪಲ್ ಪ್ರೋಗ್ರಾಮ್ ನೋಡೋಣ. ಸೊ ಇಲ್ಲೇನು ಮಾಡಿದೆ ನಾನು, ಜಸ್ಟ್ ಐ ಪ್ರಿಂಟೆಡ್ hello all ಅಲ್ವಾ. ಸೊ ಕ್ಯಾನ್ ಯು ಆ್ಯಡ್ ಎ ನಂಬರ್ಸ್ ಹಿಯರ್? ಸಿಂಪಲ್ ಪ್ರೋಗ್ರಾಮ್, ಐ ವಾಂಟ್ ಟು ಆ್ಯಡ್ 2 numbers. simple code. Ten plus 10 I want to add. To declare 2 variables and they have to give some value to that. Correct. So I will declare some ಏನಂತೇಳಿ int num1. ಇಂಟೀಜರ್ ಇದೆಲ್ಲ ಡಿಸ್ಕಸ್ ಮಾಡ್ತೀನಿ. ಸೊ ಜಸ್ಟ್ ಫಾರ್ ಟುಡೇ ಐ ಆಮ್ ಶೋಯಿಂಗ್ ಯು. ಓಕೆ, ಸೊ ಇಲ್ಲಿ num1 ಅಂದರೆ 10, num2 20. ಐ ವಾಂಟ್ ಟು ಗೆಟ್ ದಿಸ್ ಔಟ್ಪುಟ್ ಅಂತ ಹೇಳಿದ್ರೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಏನಂತ ಹೇಳ್ಬೋದು? num1 plus num2. ಕರೆಕ್ಟ್, ಸಿಂಪಲ್. And store it in another variable. num1 plus num2 ಇಷ್ಟು ಸಾಕಾಗುತ್ತಾ? ಐ ವಾಂಟ್ ಒನ್ ಮೋರ್ ವೇರಿಯೇಬಲ್ ಅಲ್ವಾ? ಇದೆರಡು ಆ್ಯಡ್ ಮಾಡಿದೆ, ಸಮ್ ಔಟ್ಪುಟ್ ವಿಲ್ ಬಿ ದೇರ್, ರಿಸಲ್ಟ್ ವಿಲ್ ಬಿ ದೇರ್. ಸೊ ಐ ವಿಲ್ ಸ್ಟೋರ್ ಇಟ್ ಟು ರಿಸಲ್ಟ್, ದಟ್ ಟು ಆಫ್ ಟೈಪ್. ಎರಡು ಇಂಟಿದೆ ಅಂದರೆ ಅದು ಇಂಟಿಜರ್ ಇರುತ್ತಲ್ಲ.
Will it be something else? ಇಂಟ ತಗೊಳ್ಳೋಣ ಸ್ವಲ್ಪ ಜಸ್ಟ್ ಫಾರ್ ಟುಡೇ. ಸೊ ಏನು ಪ್ರಿಂಟ್ ಮಾಡ್ತೀನಿ ಇಲ್ಲಿ ನಾನು? ಓಕೆ, ಐ ಸೇವ್ಡ್ ದಿಸ್. ಕಂಪೈಲರ್ನ ಕರೆದು ನಾನು ಹೇಳ್ತೀನಿ ಕಂಪೈಲ್ ಮಾಡೋದಕ್ಕೆ ಸಿಂಟ್ಯಾಕ್ಸು ಜಾವಾ ಸಿ ಡೆಮೋ ಡಾಟ್ ಜಾವಾ. ಕಂಪೈಲ್ ಆಯಿತು. ನಾವು ಸಮ್ ಎರರ್ ಏನದು ಸಮಥಿಂಗ್ ಟೆಕ್ಸ್ಟ್ ಏನೋ ಪ್ರಾಬ್ಲಮ್ ಆಗಿದೆ. ನಾವು ಓಕೆ, ದೆನ್ ಅಗೇನ್ ಐ ಹ್ಯಾವ್ ಟು ಸೇವ್. ಮತ್ತೆ ಸೇವ್ ಮಾಡಬೇಕು. ಟು ಕಂಪೈಲ್. ಸಿ ಈ ಥರ ಎರರ್ಸ್ ಎಲ್ಲ ಬಂದಾಗ ಯು ಶುಡ್ ಬಿ ಏಬಲ್ ಟು ನೋ ಇಟ್ ಈಸ್ ಪಾಯಿಂಟಿಂಗ್ ರೈಟ್. MUN ಅಂತ ಆಗಿದೆ. ಇಟ್ ಈಸ್ ಪಾಯಿಂಟಿಂಗ್ ದಿಸ್ arrow mark, it is pointing where it is, and you should be able to understand the error here. Symbol variable num2 location class demo, one error, cannot find symbol. ಸೊ ಇದು ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗಿಬಿಡ್ಬೇಕು ಏನೋ ಎರರ್ ಇದೆ. ಸೊ ಎಲ್ಲಿ ಎರರ್ ಇದೆ? ಸೊ ದಿಸ್ ಲೈನ್. ಓಕೆ ನಾನು ಮಿಸ್ ಆಗಿದೆ. ಯು ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್. ಓಕೆ, ಕಂಪೈಲ್ ಆಗಿದೆ. ಎಕ್ಸಿಕ್ಯೂಟಿಂಗ್ ಇಟ್. ವಾಟ್ ಇಸ್ ದ ಸಮ್? 10 + 20 ಇಟ್ ಇಸ್ 30. ಕಷ್ಟನಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು? ಎವ್ರಿಥಿಂಗ್ ವಿಲ್ ಕಮ್ಸ್ ಅಂಡರ್ ಓನ್ಲಿ ಮೇನ್ ಮೆಥಡಲ್ಲೇ ಆಟ ಆಡ್ಬೇಕು. ನೀವು ಏನೇ ಇದ್ದರೂ ಇಷ್ಟಲ್ಲೇ ಇರುತ್ತೆ. ಸೊ ಗೋಯಿಂಗ್ ಫಾರ್ವರ್ಡ್ ಡಿಸೈನಿಂಗ್ ಫ್ರೇಮ್ವರ್ಕ್ ಆ್ಯಂಡ್ ಆಲ್ ವಿಲ್ ಕಮ್ ಔಟ್ ಆಫ್ ದಿಸ್ ಮೇನ್ ಮೆಥಡ್ ಆ್ಯಂಡ್ ಆಲ್. ಬಟ್ ಟು ಲರ್ನ್ ಜಾವಾ ಎವ್ರಿಥಿಂಗ್ ಇನ್ಸೈಡ್ ಮೇನ್ ಮೆಥಡ್. ಇದಿಷ್ಟು ಮೈಂಡಿಗೆ ಬಂದ್ಬಿಡ್ಬೇಕು ನಿಮಗೆ. ಕ್ಲಾಸ್ ಅಂದರೆ ನೀವು ಕ್ಲಾಸ್ ದೇರ್ ವಿಲ್ ಬಿ ಕ್ಲಾಸ್. ಓಕೆ, ಒಂದು ನೇಮ್ ಇರುತ್ತೆ ಕ್ಲಾಸ್ಗೆ. ದೆನ್ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಇರುತ್ತೆ. ಸೊ ಇನ್ಸೈಡ್ ದಟ್ ಯು ಹ್ಯಾವ್ ಟು ಆ್ಯಡ್ ಯುವರ್ ಲಾಜಿಕ್ಸ್. ಓಕೆ, ನಾನು ಇವಾಗ ಕ್ಲಾಸ್ ಕ್ರಿಯೇಟ್ ಮಾಡಿ ಅಂತ ತಕ್ಷಣ ಏನು ಮಾಡಬೇಕು ನೀವು? ಕ್ಲಾಸ್ ಟೆಸ್ಟ್. ಓಕೆ, ಈ ಥರ ಫಸ್ಟು ಬಾಡಿ ಕ್ಲಾಸ್ ಬಾಡಿ ಹಾಕೋಬೇಕು. ಸೊ ನೆಕ್ಸ್ಟ್ ಪಬ್ಲಿಕ್ ಸ್ಟ್ಯಾಟಿಕ್ void main, and main method will accept some argument, and inside that you will write some logic. ಕರೆಕ್ಟಾ? ಸೊ ಇದಿಷ್ಟೇ. ಇದೇನು ಬಯಾಟ್ ಮಾಡೋ ಥರ ಇದೆಯಾ? ಇಲ್ಲ ಅಲ್ಲ, ಸಿಂಪಲ್ ರೈಟ್. ಸೊ ಯುವರ್ ಲಾಜಿಕ್ ವಿಲ್ ಬಿ ದೇರ್ ಹಿಯರ್. ಏನೇ ಲಾಜಿಕ್ ಬರೆಯೋದಿದ್ರು ಇನ್ಸೈಡ್ ಮೇನ್ ಮೆಥಡ್ ಓನ್ಲಿ ಯು ಹ್ಯಾವ್ ಟು ರೈಟ್ ಆ್ಯಂಡ್ ಯು ಹ್ಯಾವ್ ಟು ಎಕ್ಸಿಕ್ಯೂಟ್. ಯಾಕಂದರೆ JVM ವಿಲ್ ಚೆಕ್ ವೆದರ್ ಮೇನ್ ಮೆಥಡ್ ಇಸ್ ಪ್ರೆಸೆಂಟ್ ಆರ್ ನಾಟ್. ಕರೆಕ್ಟಾ? ಸೊ ಮೇನ್ ಮೆಥಡ್ ಇಲ್ಲ ಅಂತ ಹೇಳಿ ರನ್ ಮಾಡೋಣ. ಇವಾಗ ನೋಡೋಣ ಏನು ಎರರ್ ಬರುತ್ತೆ. ಐ ವಿಲ್ ಸೇವ್ ದಿಸ್ ಕ್ಲಾಸ್ ಟೆಸ್ಟ್. ಏನಂತ ಸೇವ್ ಮಾಡಬೇಕು? ಡಾಟ್ ಜಾವಾ. ಸೇವ್ ಮಾಡಿದ್ದೀನಿ. ಸೊ ಹುಡುಗ ಕಂಪೈಲ್ ಜಾವಾ ಸಿ ಟೆಸ್ಟ್ ಡಾಟ್ ಕಂಪೈಲ್ ಆಯಿತು. ಕಂಪೈಲ್ ಆಗೋಯಿತು. ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ? ಇಟ್ಸ್ ಕಂಪೈಲ್ಡ್ ವಿತೌಟ್ ಮೇನ್ ಮೆಥಡ್. ಇಟ್ಸ್ ಕಂಪೈಲಿಂಗ್. ಕರೆಕ್ಟಾ? ಏನಕ್ಕೆ ಹೇಳಿ? ಸೊ ಇನ್ನೂ JVM ಮೂವ್ ಮಾಡಿಲ್ಲ ನಾವು. ವಿ ಜಸ್ಟ್ ಟುಕ್ ದ ಬೈಟ್ ಕೋಡ್. ನೌ ವಿ ವಿಲ್ ಪಾಸ್ ದಿಸ್ ಬೈಟ್ ಕೋಡ್ ಟು JVM. ನೌ ವಿ ವಿಲ್ ರನ್ ಜಾವಾ ಏನೋ ಟೆಸ್ಟ್. ಈಗ ವರ್ಕ್ ಆಗುತ್ತಾ? ವಾಟ್ ಎರರ್ ಯು ವಿಲ್ ಗೆಟ್? ಸಿ main method not found. Please define main method as public static void main. Java FX application class must be extend. So ಇದೆಲ್ಲ ಎರರ್ಸು ನೋಡಿದ್ರೆ ಗೊತ್ತಾಗ್ತಿದೆ. ಮೇನ್ ಮೆಥಡ್ ಇಟ್ ಸೆಲ್ಫ್ ಇಸ್ ನಾಟ್ ದ. ಸೊ JVM ಇಟ್ ಇಸ್ ನಾಟ್ ರೆಕಗ್ನೈಸಿಂಗ್. ಸಿಂಪಲ್. ಈ ಕ್ವಶನ್ನು ಕೇಳ್ತಾರೆ ಇಂಟರ್ವ್ಯೂವಲ್ಲಿ. ಕ್ಯಾನ್ ಯು ರನ್ ಎ ಕ್ಲಾಸ್ ವಿತೌಟ್ ಮೇನ್ ಮೆಥಡ್? ಏನು ಹೇಳ್ತೀರಾ? ವಿತೌಟ್ ಮೇನ್ ಮೆಥಡ್ ವಿ ಕ್ಯಾನಾಟ್ ಎಕ್ಸಿಕ್ಯೂಟ್. ಏನಕ್ಕೆ? ಬಿಕಾಸ್ JVM ವಿಲ್ ಫಸ್ಟ್ ಚೆಕ್ ವೆದರ್ ದ ಪ್ರೋಗ್ರಾಮ್ ಹ್ಯಾಸ್ ದ ಕ್ಲಾಸ್ ಫೈಲ್ ಹ್ಯಾಸ್ ಮೇನ್ ಮೆಥಡ್ ಆರ್ ನಾಟ್. ಸೊ ವಿ cannot run Java file without main method ಅಂತ ಹೇಳಬೇಕು. ಸಿಂಪಲ್. ಮೇನ್ ಮೆಥಡ್ ಇಲ್ಲ, ಸೊ JVM will not detect. That's why we are not able to execute. ಅಷ್ಟೇ, ಸಿಂಪಲ್.
and while writing class syntax, so see, if you observe, it is small case, but class name, the first character of the name should be caps. It is standard actually. One will ask why it is in the small case, but still while writing programs we have to maintain some standard, right? So that is why test anta save ಮಾಡಿದ್ರು it will work, but the class name have to be in the some standard formats. ಅದಕ್ಕೋಸ್ಕರ ಇದಕ್ಕೆಂದರೆ ಗೋಯಿಂಗ್ ಫಾರ್ವರ್ಡ್ when we complete Java and we move to Selenium and we create a framework and all, so at that time these are all the things it will matter. So basic ನಿಮ್ಗೆ ಸ್ಟ್ರಾಂಗ್ ಆಗಿದ್ದರೆ you can easily learn. ಅದೇ ಅಲ್ವಾ ಕಾನ್ಸೆಪ್ಟ್. ಇಫ್ ಯು ಲರ್ನ್ ಎನಿಥಿಂಗ್ ಬೇಸ್ಮೆಂಟ್ ಲೈಕ್ ಬೇಸ್ ಶುಡ್ ಬಿ ದೇರ್. ಯು ಕೆನಾಟ್ ಜಂಪ್ ಡೈರೆಕ್ಟ್ಲಿ ಅಲ್ವಾ, ಸ್ಟೆಪ್ ಬೈ ಸ್ಟೆಪ್ ಯು ಹ್ಯಾವ್ ಟು ಗೋ. ಅಲ್ವಾ? ಓಕೆ, ಸೊ ಲೆಟ್ಸ್ ರಿಕಾಲ್ ಏನೇನು ಡಿಸ್ಕಸ್ ಮಾಡಿದ್ವಿ ಇವತ್ತು. ವೈ ಆಟೋಮೇಷನ್ ಟೆಸ್ಟಿಂಗ್ ಇಸ್ ರಿಕ್ವೈರ್ಡ್. ಸೊ ಮ್ಯಾನ್ಯುವಲ್ ಟೆಸ್ಟಿಂಗ್ ಅಂದರೆ ಬೋರ್ ಆಗುತ್ತೆ ಯೂಸಲಿ ಯಾರಿಗೆ ಆದರೂ. ಸೊ ಹೂ ವಿಲ್ ಎಕ್ಸಿಕ್ಯೂಟ್ ಬೈ ಸೀಯಿಂಗ್ ದ ಸ್ಟೆಪ್ಸ್. ಕಮಾನ್, ಓಕೆ, ಓಪನ್ ದ ಬ್ರೌಸರ್, ಕ್ಲಿಕ್ ಆನ್ ದಿಸ್. ನೋ ಒನ್ ವಿಲ್ ಡೂ ರೈಟ್. ಇವನ್ 100 ಸ್ಟೆಪ್ಸ್ ಇತ್ತು ಅಂತ ಹೇಳಿದ್ರೆ ಯು ವಿಲ್ ಎಂಡ್ ಅಪ್ ವಿತ್ ಎ ಮಿಸ್. ಸೊ 90 ಸ್ಟೆಪ್ವರೆಗೂ ಬರ್ತೀರ ಅನ್ಕೊಳ್ಳೋಣ. ಅಟ್ 90th ಸ್ಟೆಪ್ ಯು ವಿಲ್ ಬಿ ಸ್ಟ್ರೆಸ್, ಯು ವಿಲ್ ಬಿ ಟೈರ್ಡ್. ಸೊ ಯು ವಿಲ್ ಸ್ಕಿಪ್ ದಟ್ ಸ್ಟೆಪ್. ಆ ಸ್ಟೆಪ್ ಸ್ಕಿಪ್ ಮಾಡ್ತೀರ ಅಂದ್ಕೊಳ್ಳಿ, ಆ ಸ್ಟೆಪ್ಪಲ್ಲೇ ನಿಮಗೆ ಬಗ್ ಇರುತ್ತೆ. ಇಫ್ ಯು ಸ್ಕಿಪ್ ದಟ್ ಸ್ಟೆಪ್ ಮತ್ತೆ ಹೋಯ್ತು. ಬಗ್ಗಿರೋ ಸ್ಟೆಪ್ನೇ ಬಿಟ್ಬಿಟ್ಟಿದ್ದೀರಾ ಅಂದರೆ ಅಗೇನ್ ದ ಪ್ರಾಡಕ್ಟ್ ಕ್ವಾಲಿಟಿ ವಿಲ್ ನಾಟ್ ಬಿ ಗುಡ್. ಸೊ ವಿ ಕ್ಯಾನ್ ಮೆನ್ಷನ್ ಹಿಯರ್ time accuracy also. Accuracy irutte, quality of the product will be improved. So automationally it will not do right, it will not skip the step unless until you define you skip that step alva. ಒಂದ್ಸಲ ಆಟೋಮೇಟ್ ಮಾಡಿಬಿಟ್ರೆ ಆ ಕೋಡ್ನ ಇಟ್ ವಿಲ್ ಗೋ ಫಾರ್ ಲಾಂಗ್. ಪ್ರಾಜೆಕ್ಟ್ ಎಂಡ್ ಆಗಿ ಮೇಂಟೆನೆನ್ಸ್ಗೆ ಹೋದ್ರೂ ಕೋಡ್ ಆಗೇ ಇರುತ್ತೆ, ನೋ ಒನ್ ವಿಲ್ ಚೇಂಜ್. ನೀವೇ ಚೇಂಜ್ ಮಾಡಬೇಕು ಅದನ್ನು. ಬಟ್ ಇಯರ್ ಮ್ಯಾನ್ಯುವಲ್ ಕಾನ್ಸೆಪ್ಟ್ಸಲ್ಲಿ ಟೆಸ್ಟಿಂಗಲ್ಲಿ ಏನಾಗುತ್ತೆ, ಸೊ ಈ ಟೆಸ್ಟ್ ಕೇಸ್ ಇವತ್ತು ನಾನು ಎಕ್ಸಿಕ್ಯೂಟ್ ಮಾಡಿರ್ತೀನಿ, ಸೊ ಇನ್ನೊಂದು ದಿನ ಯಾರೋ ಬಂದು ಇನ್ನೊಬ್ಬರು ಎಕ್ಸಿಕ್ಯೂಟ್ ಮಾಡಿರ್ತಾರೆ. ಸೊ ಒಂದೊಂದು ಹ್ಯಾಂಡಿಗೆ ಶಿಫ್ಟ್ ಆದಾಗ ಅಕ್ಯುರೇಸಿ ವಿಲ್ ಬಿ ಲಾಸ್ಟ್ ಅಲ್ವಾ. ಸೊ 4 ಜನ ಇದ್ದಾರೆ ಗ್ರೂಪಲ್ಲಿ ಅಂತ ಹೇಳಿದ್ರೆ ನಾನು ಟೆಸ್ಟ್ ಮಾಡೋವೇನೇ ಬೇರೆ ಇರುತ್ತೆ, ನೀವು ಟೆಸ್ಟ್ ಮಾಡೋವೇನೇ ಬೇರೆ ಇರುತ್ತೆ. ಬಟ್ ಕೋಡಿಂಗಲ್ಲಿ ಆ ಥರ ಇಲ್ಲ ಅಲ್ವಾ, ಸಿಂಪಲ್. ನೀವು ಯಾರೇ ರನ್ ಮಾಡಿದ್ರು ಸ್ಟೆಪ್ಸ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಅಂಡ್ ಸೇಮ್ ಆರ್ಡರ್, ಎವ್ರಿಥಿಂಗ್ ವಿಲ್ ಬಿ ಸೇಮ್, ಇಟ್ ವಾಂಟ್ ಚೇಂಜ್, ಇಟ್ಸ್ ಎ ಕಾನ್ಸ್ಟೆಂಟ್. ಕರೆಕ್ಟ್? ಸೊ ದಟ್ಸ್ ವೈ ಆಟೋಮೇಷನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ದೆನ್ ರಿಸೋರ್ಸ್ ಕಾಸ್ಟ್ ಕಟ್ಟಿಂಗ್, ಪ್ರಾಜೆಕ್ಟ್ ಕಟ್ಟಿಂಗ್ ಅಂತೆಲ್ಲ ಇರುತ್ತೆ. ಸೊ ದೇ ವಿಲ್ ಥಿಂಕ್ ಆಫ್ ಹೌ ಮೆನಿ ಪೀಪಲ್ಸ್ ಆರ್ ಇನ್ ದ ಗ್ರೂಪ್, ಎಷ್ಟಿದ್ದಾರೆ, how knowledgeable are there. So they will check everything. In the competitive world you should be able to learn new things and upgrade alva. ನಾನೇನು ಹೇಳಿದೆ ಲಾಸ್ಟ್ ಡೆಮೋ ಕ್ಲಾಸಲ್ಲಿ ಒಂದು ಎಕ್ಸಾಂಪಲ್ ಕೊಡಿ. ಮ್ಯಾನ್ಯುವಲ್ ಟೆಸ್ಟಿಂಗ್ ಕಾನ್ಸೆಪ್ಟ್ 10-15 years ಬ್ಯಾಕ್ ಏನಿತ್ತು ಅದೇ ಇದೆ, ಬಟ್ ಆಟೋಮೇಷನ್ ಕಮ್ ಇನ್ ಟು ಪಿಕ್ಚರ್ ಫ್ಯೂ ಇಯರ್ಸ್ ಬ್ಯಾಕ್ ಅಲ್ವಾ. ಬಟ್ ಎವ್ರಿ ಒನ್ ಈಸ್ ಫಾಲೋಯಿಂಗ್ ಆಟೋಮೇಷನ್ ನಾವು. ಏನಕ್ಕೆ ಅಂದರೆ ಬಿಕಾಸ್ ಆಫ್ ದಿಸ್ ಟೈಮ್ ಆ್ಯಂಡ್ ಅಕ್ಯುರೇಸಿ ಎವ್ರಿಥಿಂಗ್. ಟೂಲ್ಸ್ ಕೂಡ ಅಷ್ಟೇ. ಸೆಲೆನಿಯಮ್ ಏನಕ್ಕೆ ಯೂಸ್ ಮಾಡಿ, ಇಟ್ಸ್ ವೆರಿ ವೈಡ್ಲಿ ಯೂಸ್ಡ್, ವೆಲ್ ನೋನ್, ಇಟ್ಸ್ ಅ ಓಪನ್ ಸೋರ್ಸ್. ವಿ ವಿಲ್ ಡಿಸ್ಕಸ್ ದಟ್ ಲೇಟರ್. ಬಟ್ ಟು ಆಟೋಮೇಟ್ ದಟ್ ಥಿಂಗ್ ಯು ರಿಕ್ವೈರ್ಡ್ ಒನ್ ಲ್ಯಾಂಗ್ವೇಜ್ ದಟ್ ಈಸ್ ಕಾಲ್ಡ್ ಎಸ್ Java programming language. There are other languages also, but why Java? It is very simple, easily understandable. It's object oriented program. Object oriented ಅಂದರೆ we will discuss going for no worries, ಆಯಿತಾ? ಒನ್ ಬೈ ಒನ್ ಹೋಗೋಣ. ಸೊ ಇದಿಷ್ಟು ಅರ್ಥ ಆಯಿತಾ? ಆ್ಯಂಡ್ ದೆನ್ ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆಂಟ್ ಆ್ಯಂಡ್ ಹೌ ಜಾವಾ ವರ್ಕ್ಸ್. ಸಿಂಪಲ್. ಏನೇನೋ ಬರೆದಿದ್ದೀನಿ ಅನ್ಕೋಬಿಡಿ, ಅಟ್ಲೀಸ್ಟ್ ಐ ಥಿಂಕ್ ಇಟ್ ಈಸ್ ಸ್ಟಿಲ್ ಅಂಡರ್ಸ್ಟ್ಯಾಂಡಬಲ್ ಅಲ್ವಾ? ಎನಿ ಡೌಟ್ಸ್ ಐ ಕ್ಯಾನ್ ಎಕ್ಸ್ಪ್ಲೇನ್ ಅಗೇನ್. ಸಿನ್ಸ್ ದಿಸ್ ಈಸ್ ಅ ಫಸ್ಟ್ ಕ್ಲಾಸ್, ಸೊ
want everyone to install Java first and Eclipse in your system. After this class, I will share you the Eclipse, how to download and all. Nale, everyone has to install Java and install Eclipse and one output of the simple program. Now, program ಬರ್ದಿದ್ದೀವಿ just I want you to show this program. Hello world. ಏನೋ ಒಂದು ಔಟ್ಪುಟ್ ಯು ಹ್ಯಾವ್ ಟು ಶೋ ಮಿ. ದಟ್ ಈಸ್ ದ ಟುಡೇಸ್ ಅಸೈನ್ಮೆಂಟ್. ಈಗ ನೀವು ಇದು ಫಾಲೋ ಮಾಡಿಲ್ಲ ಅಂದರೆ ಐ ಕೆನಾಟ್ ಗೋ ಫಾರ್ವರ್ಡ್. ನಾನೇನು ಮಾಡ್ತೀನಿ, ಸಿಂಪ್ಲಿ ಓಕೆ ಸೊ ದಿಸ್ ಇಸ್ ಅಡಿಷನ್ ಆಫ್ ಎ ಪ್ರೋಗ್ರಾಮ್ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಹೋಗ್ತೀನಿ. ಓಕೆ, ಐ ವಿಲ್ ಗೋ ಟು ನೆಕ್ಸ್ಟ್ ಪ್ರೋಗ್ರಾಮ್. ಸೊ ಅಡಿಷನ್ ಈಸ್ ಕಂಪ್ಲೀಟೆಡ್, ವಿಲ್ ಚೆಕ್ ಫಾರ್ ಸಬ್ಸ್ಟ್ರಾಕ್ಷನ್ ಅಂಥೇಳಿ ವಾಟ್ ಐ ವಿಲ್ ಡೂ, ಐ ವಿಲ್ ಜಸ್ಟ್ ಚೇಂಜ್ ದಿಸ್ ಲಾಜಿಕ್, ಐ ವಿಲ್ ಸೇವ್ ದಿಸ್, ಐ ವಿಲ್ ಕಂಪೈಲ್. Not this Java C demo.java. Okay, I got the output ಅಂತ ಹೇಳಿ ಏನಿದು -10 ಅಂತ ಬಂದ್ಬಿಡ್ತು. ಯು ಶುಡ್ ಆಸ್ಕ್ ದಟ್. ನೀವು ಕೇಳಿಲ್ಲ ಅಂದರೆ ನಾನು ಏನು ಮಾಡ್ತೀನಿ, ಓಕೆ ಸಬ್ಸ್ಟ್ರಾಕ್ಷನ್ ಪ್ರೋಗ್ರಾಮ್ ಇಸ್ ಕಂಪ್ಲೀಟೆಡ್, ವಿ ವಿಲ್ ಗೋ ಟು ನೆಕ್ಸ್ಟ್ ಪ್ರೋಗ್ರಾಮ್ ಅಂತೇಳಿ ಹೋಗ್ತಾ ಇರ್ತೀನಿ. ಸೊ ವಿಲ್ ದಟ್ ವರ್ಕ್? If I simply go on teaching programs like this, it won't work actually. ನನಗೆ ಈಸಿ ಆಗಿಬಿಡುತ್ತೆ. ನನಗೇನಿಗೆ ಈಸಿ ಅಂದರೆ ನಾನು ಸುಮ್ಮನೆ ಪ್ರೋಗ್ರಾಮ್ ಗೊತ್ತು, ನನಗೆ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಬಟ್ ನಿಮಗೆ ಈಸಿ ಆಗೋದು ಯಾವಾಗ? ನಿಮ್ಗೆ ಈಸಿ ಆಗೋದು ಯಾವಾಗ ಅಂದರೆ ವೆನ್ ಯು ಪ್ರಾಕ್ಟೀಸ್ ಅಷ್ಟೆ. ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ ಆಗಬೇಕು. ಕ್ಲಾಸ್ ಅಂದರೆ ಜಸ್ಟ್ ಥಿಯರಿ ಅಲ್ಲ, ಪ್ರಾಕ್ಟಿಕಲ್ ಯು ಶುಡ್ ಪ್ರಾಕ್ಟೀಸ್ ಅಲ್ವಾ? ಸಿಂಪಲ್ ಪ್ರೋಗ್ರಾಮ್ ಅಷ್ಟೇ, ಇದ್ರಲ್ಲಿ ಲಾಜಿಕ್ ತುಂಬ ಇದೆ, ಇನ್ನೂ ಏನೇನೋ ಹೇಳ್ಬೇಕು, ಇದು ತುಂಬ ಗೊತ್ತಿರಬೇಕು ನಿಮಗೆ. ಹೇಳ್ಬೇಕಂತ ಹೇಳಿದ್ರೆ ನೀವು ಇನ್ಸ್ಟಾಲ್ ಮಾಡಿಕೊಂಡು ನೀವು ಒಂದು ಪ್ರೋಗ್ರಾಮ್ ರನ್ ಮಾಡಿದ್ರೆ ಇದೆಲ್ಲ ಏನೇನು ಚೇಂಜಸ್ ಆಗುತ್ತೆ, ಏನೇನು ಮಾಡ್ಬೋದು. ಈ ಇಷ್ಟು ಲೈನ್ ಆಫ್ ಕೋಡಲ್ಲಿ ಇನ್ನೂ ಎಷ್ಟು ಚೇಂಜಸ್ ಇದೆ ಗೊತ್ತಾ? ಇಲ್ಲಿ 4 ಲೈನ್ ಇದೆಯಲ್ಲ, ಈ ಪ್ರಿಂಟಿಂಗ್ ಜಸ್ಟ್ ರಿಸಲ್ಟ್, ದೇರ್ ಆರ್ ಎನ್ ನಂಬರ್ ಆಫ್ ವೇಸ್. ಜಸ್ಟ್ ರಿಸಲ್ಟ್ ಪ್ರಿಂಟ್ ಮಾಡೋದಕ್ಕೆ ತುಂಬ ಲಾಜಿಕ್ ಇದೆ, ಇಲ್ಲಿ ಏನೇನೋ ಚೇಂಜಸ್ ಮಾಡ್ಬೋದು. ಬಟ್ ಅದು ಯಾವಾಗ ಅರ್ಥ ಆಗುತ್ತೆ ನಿಮಗೆ? 1 by 1 ಹೋಗೋಣ. ಸೊ ಫಸ್ಟ್ ಟೈಮ್ ಜಸ್ಟ್ ನನಗೆ ಔಟ್ಪುಟ್ ಬೇಕಿತ್ತು, ಬಂದಿದೆ. ಬೇರೆ ಥರ ಔಟ್ಪುಟ್ ಬರ್ಸೋದು ಇದೆ, ಅದು ಹೇಳೋಣ. ಅದನ್ನು ನೀವು ಯು ಶುಡ್ ಇಂಟ್ರ್ಯಾಕ್ಟ್ ಆ್ಯಂಡ್ ಯು ಶುಡ್ ಪ್ರಾಕ್ಟೀಸ್ ಅಷ್ಟೇ. ಇಂಟ್ರ್ಯಾಕ್ಟ್ ಮಾಡಿಲ್ಲ ಅಂದರೆ ಐ ಕ್ಯಾನಾಟ್ ಗೋ ಫಾರ್ ದಟ್. ವೆನ್ ಐ ಟೀಚ್, ಏನಕ್ಕೆ ಇದು ಇಂಟ್ ಅಂತ ಬರ್ಕೊಂಡಿದ್ದೀರಾ ಅಂತ ಯಾರೂ ಕೇಳಲೇ ಇಲ್ಲ. ಸೊ ಓಕೆ, ವಿಲ್ ಸಿ ದಟ್ ಲೇಟರ್ ಟುಮಾರೋ. ಡೇಟಾ, ಇದೆಲ್ಲ ಡೇಟಾ ಟೈಪ್ಸ್ ಅಂತಾರೆ, ವೇರಿಯೇಬಲ್ಸ್ ಅಂತಾರೆ. ಸೊ ಸಿಸ್ಟಮ್ ಅಂದ್ರೇನು, ವಾಟ್ ಈಸ್ ಮೇನ್, ಅಟ್ಲೀಸ್ಟ್ ಇದು ಗೊತ್ತಾಯ್ತಲ್ಲ ಇವತ್ತು. ಒಂದು ಕ್ಲಾಸಿಗೆ ನೇಮ್ ಇರುತ್ತೆ, ಒಂದು ಮೆಥಡ್ ಇರುತ್ತೆ, ಮೇನ್ ಮೆಥಡ್. ಜಾವಾ ಅಂದರೆ ಮೆಥಡ್ಸ್ ಆ್ಯಕ್ಚುಲಿ, ಇಟ್ಸ್ ಎ ಲೈಬ್ರರಿ ಆಫ್ ಮೆಥಡ್ಸ್. ತುಂಬ ಮೆಥಡ್ಸ್ ನೀವು ಡಿಸೈನ್ ಮಾಡ್ಕೋಬೋದು ಆ್ಯಂಡ್ ಇಟ್ಸ್ ಎ ಓಪನ್ ಸೋರ್ಸ್, ಆಯಿತಾ? You can use the libraries, n number of libraries are there, you can use it. Using that you can code. ನಿಮಗೆ ಬೇಕು ಅಂದರೆ ಯು ಕ್ಯಾನ್ ಮಾಡಿಫೈ ದಟ್ ಆಲ್ಸೋ. ಅದೆಲ್ಲ ನೆಕ್ಸ್ಟ್ ಲೆವೆಲ್ಲು. ಸೊ ನಮಗೆ ಅದು ಬೇಕಾಗಿಲ್ಲ. ನಮ್ಗೆ ಏನಂದರೆ ನಮ್ಮ ಟೆಸ್ಟಿಂಗಿಗೆ ಏನು ನಾಲೆಡ್ಜ್ ಬೇಕು ಜಾವಾದಲ್ಲಿ ಅಷ್ಟು ಮಾತ್ರ ತಿಳ್ಕೊಳ್ಳೋಣ. ಯು ಆರ್ ನಾಟ್ ಡೆವಲಪರ್ಸ್, ರೈಟ್? ಎಂಡ್ ಆಫ್ ದ ಡೇ ಮೈ ಸ್ಕ್ರಿಪ್ಟ್ ಹ್ಯಾಸ್ ಟು ಪಾಸ್ ಆ್ಯಂಡ್ ಇಟ್ ಶುಡ್ ಗಿವ್ ದ ಪಾಸಿಟಿವ್ ರಿಸಲ್ಟ್ ಅಷ್ಟೇ. ಸೊ ಇಲ್ಲಿ ಏನೇನು ಡಿಸ್ಕಸ್ ಮಾಡ್ತೀವಿ ಅಂದರೆ ನಾವು ಈಗ ಗೋಯಿಂಗ್ ಫಾರ್ವರ್ಡ್, ಜಾವಾ ಒನ್ಸ್ ಜಾವಾ ಇಸ್ ಕಂಪ್ಲೀಟೆಡ್. ಜಾವಾದಲ್ಲಿ ಐ ಶೋನ್ ಯು ರೈಟ್ ವಾಟ್ ಆ್ಯಂಡ್ ಆಲ್ ಆರ್ ದೇರ್. ಕರಿಕ್ಯುಲಮ್, ಬೇಸಿಕ್ಸ್ ಆಫ್ ಜಾವಾ. ನೆಕ್ಸ್ಟ್ ಡೇಟಾ ಟೈಪ್ಸ್ ಅಂದರೆ ವಿ ಡಿಸ್ಕಸ್ ಇಂಟಿಜರ್, ಬೈಟ್, ಸ್ಟ್ರಿಂಗ್, ಕ್ಯಾರೆಕ್ಟರ್ ಅಂತೆಲ್ಲ ಇದೆ. ಸೊ ಟುಮಾರೋ ವಿ ಡಿಸ್ಕಸ್. ಆ್ಯಂಡ್ ಮೆಥಡ್ಸ್, ಕನ್ಸ್ಟ್ರಕ್ಟರ್ ಇದೆ, ಹೂಪ್ಸ್ ಕಾನ್ಸೆಪ್ಟು, ಕ್ಯಾಸ್ಟಿಂಗ್, ಫೈಲ್ ಹ್ಯಾಂಡ್ಲಿಂಗ್, ಎಕ್ಸೆಪ್ಷನ್, ಕಲೆಕ್ಷನ್, ಸ್ಟ್ರಿಂಗ್ಸ್, ಇದಿಷ್ಟು ಡಿಸ್ಕಸ್ ಮಾಡೋಣ. ಡಿಸ್ಕಸ್ ಆಗಿ ಒನ್ಸ್ ಯು ಆರ್ ಸ್ಟೇಬಲ್ ಅಂದರೆ ನಾನು ಇಲ್ಲಿ ಏನೇ ಕೇಳಿದ್ರು ಯು ಶುಡ್ ಬಿ ಏಬಲ್ ಟು ಆನ್ಸರ್. ನನ್ನ ಜೊತೆಲೇ ಬರ್ಬೇಕು ನೀವು ಆ್ಯಕ್ಚುಲಿ. ಇಲ್ಲ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಸೆಲೆನಿಯಮ್ಗೆ ಹೋದಾಗ ಸೆಲೆನಿಯಮ್ ಕಾನ್ಸೆಪ್ಟ್ಸಲ್ಲಿ ಇಫ್ ಐ ಸೇ ಸಮಥಿಂಗ್ ಕಾಲ್ಡ್ ಆಸ್ ಹೂಪ್ಸ್, ಯೂಸಿಂಗ್ ಹೂಪ್ಸ್ ಕಾನ್ಸೆಪ್ಟ್, ಇನ್ಹೆರಿಟೆನ್ಸ್, ಐ ಆಮ್ ಡೂಯಿಂಗ್ ದಿಸ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬೇಕು. ಇಲ್ಲಾಂದರೆ ಮತ್ತೆ ಹಾಗೆ ನೀವು ವಿಲ್ ಬಿ ಲಾಸ್ಟ್ ಇಯರ್ ಅಲ್ವಾ? ಸೊ ಬೇಸಿಕ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ಬೇಸಿಕ್ಸ್
Once we done all the Java and Selenium concepts, we will go with the project. Eclipse ಅಲ್ಲಿ we will set up one project, we will go from the scratch. ಒಂದು ಜಾವಾ ಪ್ರೋಗ್ರಾಮ್ ಬಿಲ್ಡ್ ಮಾಡೋದಿಂದ ಹಿಡಿದು ನೆಕ್ಸ್ಟ್ ಒಂದು ಫ್ರೇಮ್ವರ್ಕ್ ಮಾಡಿ ಅದನ್ನು ರಿಪೋರ್ಟ್ ತೊಗೊಂಡು ಟಿಲ್ ಐ ಸೆಂಡ್ ಟು ಸಮ್ಮನ್ ಅಲ್ಲಿವರೆಗೂ ಒಂದು ಫ್ರೇಮ್ವರ್ಕ್ ಡಿಸೈನ್ ಮಾಡ್ಕೊಳ್ಳೋಣ. ಓಕೆ, ಸೊ ಇದೇ ಪ್ರಾಜೆಕ್ಟ್ 2 ವೀಕ್ಸ್ ತಗೊಳುತ್ತೆ. ಸೊ ಇಯರ್ ಇನ್ನು ಮ್ಯಾನುವಲ್ ಆಗೇ ಆಗ್ತಲ್ವಾ ಪ್ರೋಗ್ರಾಮಿಂಗ್ದು ಕಾನ್ಸೆಪ್ಟ್ ಕಂಪ್ಲೀಟ್ ಆದಮೇಲೆ ವಿ ಪ್ರಾಕ್ಟೀಸ್ ಮೋರ್ ಆನ್ ಪ್ರಾಜೆಕ್ಟ್. ಏನು ಪ್ರಾಜೆಕ್ಟ್ ಮಾಡಿದ್ವಿ, ಟೆಸ್ಟ್ ಕೇಸಸ್ ಎಲ್ಲ ಬರೆದ್ವಿ, ಎಲ್ಲ ಹೌ ವಿ ಗೆಟ್ ದ ರಿಕ್ವೈರ್ಮೆಂಟ್, ಹೌ ವಿ ಅನಲೈಸ್ ಇಟ್, ಸ್ಪ್ರಿಂಟ್ ಅಂದ್ರೇನು, ಅಜೈಲ್ ಅಂದ್ರೇನು, ಅದನ್ನೆಲ್ಲ ಪ್ರಾಜೆಕ್ಟ್ ಅಪ್ಲೈ ಮಾಡಿದ್ವಿ. ಸೊ ಅಟ್ ದಟ್ ಟೈಮ್ ವಿ ಗಾಟ್ ಟು ನೋ ವಾಟ್ ಇಟ್ ಈಸ್ ಮ್ಯಾನುವಲ್ ಟೆಸ್ಟಿಂಗ್ ಅಂತ ಏನಂತ ಹೇಳಿದ್ರೆ ಗೊತ್ತಾಯಿತು. ಲೈಕ್ ದ್ಯಾಟ್ ಒನ್ಸ್ ಯು ಡನ್ ವಿತ್ ಜಾವಾ ಆ್ಯಂಡ್ ಸೆಲೆನಿಯಮ್, ಇಫ್ ಯು ಡೂ ಒಂದು ಪ್ರಾಜೆಕ್ಟ್ ಡೆಫಿನೆಟ್ಲಿ ಯು ವಿಲ್ ಗೆಟ್ ಎ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್. ಒಂದು ಪ್ರಾಜೆಕ್ಟ್ ನೀವು ಈ ಥರ ಮಾಡಿದ್ರೆ ಯು ಕ್ಯಾನ್ ಇಂಪ್ಲಿಮೆಂಟ್ ಇನ್ ನಂಬರ್ ಆಫ್ ಪ್ರಾಜೆಕ್ಟ್ಸ್. ನೀವು ಯಾವುದೇ ಪ್ರಾಜೆಕ್ಟ್ ತೊಗೊಂಡ್ರು ಕಾನ್ಸೆಪ್ಟ್ ವೈಸ್ ಸೇಮ್ ಇರುತ್ತೆ, ದ ವೇ ಯು ಕೋಡ್ ಇಸ್ ಡಿಫ್ರೆಂಟ್ ಅಷ್ಟೇ. ಓಕೆ, ಇಷ್ಟು ಗೊತ್ತಾಯ್ತಾ ಇವತ್ತು? ಏನಾದ್ರು ಡೌಟ್ ಇದೆಯಾ ಕ್ಲಾಸಲ್ಲಿ? ಈ ಟೈಮಿಂಗ್ ಸ್ಟ್ರೆಚ್ ಆಗುತ್ತೆ ನಾಳೆಯಿಂದ, ಯಾಕಂದರೆ ಪ್ರೋಗ್ರಾಮ್ಸ್ ಬರ್ತಾ ಇರುತ್ತೆ. ಐ ವಿಲ್ ಗಿವ್ ಯು ಪ್ರೋಗ್ರಾಮ್ಸ್, ಯು ಹ್ಯಾವ್ ಟು ಪ್ರಾಕ್ಟೀಸ್. ಮೀನ್ ವೈಲ್ ಶುಡ್ ಶೋ ಮಿ ಔಟ್ಪುಟ್ಸ್. ನನಗೆ ಕ್ಲಾಸ್ ಇಂಟ್ರಾಕ್ಟಿವ್ ಇದ್ದರೆ ಯು ವಿಲ್ ಲರ್ನ್, ಆರ್ ಎಲ್ಸ್ ಈ ಮ್ಯಾನ್ಯಲ್ ತರಹ ಸಿಂಪಲ್ ಥಿಯರಿ ಅಲ್ಲ ಇದು. ಪ್ರೋಗ್ರಾಮ್ಸ್ ಅಷ್ಟೇ, ಲಾಜಿಕ್ಸ್, ಹೌ ಯು ಥಿಂಕ್, ದಟ್ ಮ್ಯಾಟರ್ಸ್. ಓಕೆ, ಅಲಾಂಗ್ ವಿತ್ ದಟ್ ಸೊ ಇಂಟರ್ವ್ಯೂಸ್, ವಿಲ್ ಕಮ್ ಟು ಇಂಟರ್ವ್ಯೂಸ್. ಸೊ ಈಗೇನು ಅಂದ್ಕೊಳ್ಳೋಣ, ಅಕ್ಷಯ್ ಆ್ಯಸ್ ದೆನ್ ಮ್ಯಾನ್ಯಲ್ ಟೆಸ್ಟಿಂಗ್ ಮುಗಿದಿದೆ. ಸೊ ರೆಸ್ಯೂಮ್ ಕೂಡ ರೆಡಿ ಆಗಿದೆ ಅಂದ್ಕೊಳ್ಳೋಣ. ಸಮ್ ಇಂಟರ್ವ್ಯೂ ಕಾಲ್ ಕಮ್ಸ್, ಓನ್ಲಿ ಮ್ಯಾನ್ಯಲ್ ಟೆಸ್ಟಿಂಗ್ ವಿಲ್ ಹೆಲ್ಪ್ ಇಲ್ಲ ಅಲ್ವಾ? ದೇ ವಿಲ್ ಆಸ್ಕ್ ಯು ನೋ ಸಮಥಿಂಗ್ ಅಬೌಟ್ ಆಟೋಮೇಷನ್ ಗೊತ್ತಾ ಅಂತ ಕೇಳ್ತಾರೆ. ಬಿಕಾಸ್ ಮ್ಯಾನ್ಯಲ್ ಟೆಸ್ಟಿಂಗ್ ಈಸ್ ಎ ಔಟ್ಡೇಟೆಡ್ ಥಿಂಗ್. ಯು ಶುಡ್ ಸೇ ಅಟ್ ಲೀಸ್ಟ್ ಎಸ್ ಐ ನೋ ಸೆಲೆನಿಯಮ್. ಸೊ ಓಕೆ, ಸೆಲೆನಿಯಮ್ ಆನ್ ವಿಚ್ ಲ್ಯಾಂಗ್ವೇಜ್ ಅಂತ ಕೇಳ್ತಾರೆ, ಅವಾಗ ಏನು ಹೇಳಬೇಕು? ಜಾವಾ. ಸೊ ದಿಸ್ ಈಸ್ ಬೇಸಿಕ್, ಫಸ್ಟ್ ಸ್ಟೆಪ್ ಆಫ್ ಸ್ಕ್ರೀನಿಂಗ್. ಓಕೆ, ನೆಕ್ಸ್ಟ್ ಸ್ಟೆಪ್, ಓಕೆ ಜಾವಾ ಸೆಲೆನಿಯಮ್ ಗೊತ್ತಾ? ಓಕೆ ಐ ನೋ ಅಂತ ಹೇಳ್ತೀರಾ. ನೆಕ್ಸ್ಟ್ ಹೌ ಮೆನಿ ಆಫ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಯು ಹ್ಯಾವ್ ಅಂತ ಹೇಳ್ತಾರೆ. ಇಟ್ ಡಿಪೆಂಡ್ಸ್ ಆನ್ ಹೌ ಯು ಕ್ಯಾನ್ ಮ್ಯಾನೇಜ್. ಸೊ ಲೆಟ್ಸ್ ಸೇ ಸಮ್ಮನ್ ಹ್ಯಾಸ್ 3 years ಆಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಯು ಡಿವೈಡ್ ಇಟ್ ಇಂಟು 75-25 ರೇಷಿಯೋ. 75-25 ಮೀನ್ಸ್ 2 years ಮ್ಯಾನುವಲ್, 1 year ಆಟೋಮೇಷನ್. ಸೊ 1 year ಆಟೋಮೇಷನ್ಗೆ ಹೇಳೋಷ್ಟು ಕಾನ್ಫಿಡೆನ್ಸ್ ನಿಮಗೆ ಬಂದೇ ಬರುತ್ತೆ ಎಟ್ ಎಂಡ್ ಆಫ್ ದ ಡೇ. ಈ ಕಂಪ್ಲೀಟ್ ಆದಮೇಲೆ ಇಷ್ಟು ಓಕೆ, ಯು ಶುಡ್ ಗೆಟ್ ಆ್ಯಕ್ಚುಲಿ, ದಟ್ ಈಸ್ ಮೈ ಎಂಡ್ ಗೋಲ್. ಓಕೆ, ಸೊ ಆ ಥರ ಹೇಳ್ತಾದ್ಮೇಲೆ ಸೊ ಇಷ್ಟು ಫಸ್ಟ್ ಲೆವೆಲು. ಸೊ ಓಕೆ, ಸೆಕೆಂಡ್ ಲೆವೆಲ್ ಅಂದ್ಕೊಳ್ಳೋಣ. ಜಾವಾ ಸೆಲೆನಿಯಮ್ ಅಂದಮೇಲೆ ದೇ ವಿಲ್ ಆಸ್ಕ್ ಯು ದ ಎಕ್ಸ್ಪೀರಿಯನ್ಸ್, ದಟ್ ಈಸ್ ಸೆಕೆಂಡ್ ಲೆವೆಲ್ ಆಫ್ ಸ್ಕ್ರೀನ್. ನೆಕ್ಸ್ಟ್ ಲೆವೆಲ್, ಡು ಯು ನೋ ಹೌ ಟು ಬಿಲ್ಡ್ ಎ ಫ್ರೇಮ್ವರ್ಕ್ ಆರ್ ಡಿಡ್ ಯು ಎಕ್ಸಿಕ್ಯೂಟ್ ದ ಸ್ಕ್ರಿಪ್ಟ್ಸ್ ಯೂಸಿಂಗ್ ದ ಫ್ರೇಮ್ವರ್ಕ್ ಅಂತ ಕೇಳ್ತಾರೆ. ಸೊ ಸಮ್ಮನ್ ಇಫ್ ಹ್ಯಾಸ್ ಮೋರ್ ದೆನ್ 5 years ಆಫ್ ಎಕ್ಸ್ಪೀರಿಯನ್ಸ್, 5 years ಪ್ಲಸ್ ಅಂತ ಹೇಳಿದ್ರೆ ಯು ಶುಡ್ ಬಿ ಏಬಲ್ ಟು ನೋ ದ ಫ್ರೇಮ್ವರ್ಕ್ ಡಿಸೈನ್ ಆ್ಯಂಡ್ ಆಲ್ ಅಲ್ವಾ? ಸೊ ಹಿಯರ್ ಐ ವಿಲ್ ಟೆಲ್ ಯು ಹೌ ಟು ಡಿಸೈನ್ ಅ ಫ್ರೇಮ್ವರ್ಕ್, ಸಿಂಪಲ್ ಫ್ರೇಮ್ವರ್ಕ್. ಕಾಂಪ್ಲಿಕೇಟೆಡ್ ಏನು ಬೇಡ, ಸಿಂಪಲ್. ಹೌ ದ ಕ್ಲಾಸಸ್ ಆರ್ ಇಂಟರ್ಲಿಂಕ್ಡ್ ಯೂಸಿಂಗ್ ದ ಜಾವಾ ಕಾನ್ಸೆಪ್ಟ್ಸ್, ಹ್ಯಾಂಡ್ಲಿಂಗ್ ಎಕ್ಸೆಪ್ಷನ್, ರಿಪೋರ್ಟಿಂಗ್ ಎಲ್ಲ ಒಂದು ಕಂಬೈನ್ ಮಾಡಿ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಮೀನ್ಸ್ ಯು ಆರ್ ರೆಡಿ, ಫ್ರೇಮ್ವರ್ಕ್ ರೆಡಿ ಆಗಿದೆ. ಯು ಹ್ಯಾವ್ ಟು ಎಕ್ಸಿಕ್ಯೂಟ್ ಅಷ್ಟೇ. ಸೊ ದಟ್ ಕಾನ್ಫಿಡೆನ್ಸ್ ಆಲ್ಸೋ ಐ ವಿಲ್ ಗಿವ್ ಯು at end of the completion of this automation testing course. ಸೊ ಅವಾಗ ಏನಾಗುತ್ತೆ ನಿಮಗೆ, ಯು ವಿಲ್ ಗೆಟ್ ಎ ಕಾನ್ಫಿಡೆನ್ಸ್. ಆಯಿತಾ? ಈಗ ನಾನು ಜಸ್ಟು ಈ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿ, ಸೆಲೆನಿಯಮ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿ ಬಿಟ್ಟರೆ ಡೆಫಿನೆಟ್ಲಿ ನಿಮ್ಗೆ ಗೊತ್ತಾಗಲ್ಲ ಏನಾಗ್ತಿದೆ, ಏನೂ ಗೊತ್ತಾಗಲ್ಲ. ಪ್ರಾಜೆಕ್ಟ್ ಮಾಡಿ, ಪ್ರಾಜೆಕ್ಟಲ್ಲಿ ಅಪ್ಲೈ ಮಾಡಿ, ಓ ಇದು ಇಲ್ಲಿ ಕಾಲ್ ಆಗ್ತಿದೆಯಾ, ಓಕೆ ಇದು ಈ ಕಾನ್ಸೆಪ್ಟು ಹೇಳಿದ್ರಲ್ವ ಕನ್ಸ್ಟ್ರಕ್ಷನ್ನು ಮೆಥಡು, ಎಕ್ಸೆಪ್ಷನ್ ಹ್ಯಾಂಡಲ್ ಮಾಡ್ತಾಯಿದ್ದೀವಿ. ಸೊ ಇದೆಲ್ಲ ನಿಮ್ಗೆ ಐಡಿಯಾ ಬಂದುಬಿಡುತ್ತೆ ಅವಾಗ. ವೆಲ್ ಡಿಸೈನಿಂಗ್ ಫ್ರೇಮ್ವರ್ಕ್ ಓನ್ಲಿ ಐ ವಿಲ್ ಟೆಲ್ ಯು. ಆ್ಯಂಡ್ ದಿಸ್ ಗಿಟ್ಟು, ಟೆಸ್ಟ್ ಎಂಜಿನ್ ಏನು, ಫಾರ್ಮು ಎಲ್ಲ ಒಂದು ಫ್ರೇಮ್ವರ್ಕ್ ಮಾಡೋದಾಗಲೇ ಗೊತ್ತಾಗೋದು. ಇಲ್ಲ ಅಂದರೆ ಕಾನ್ಸೆಪ್ಟಾಗಿ ಉಳ್ಕೊಳ್ಳುತ್ತೆ. ಇಂಟರ್ವ್ಯೂವಲ್ಲಿ ಏನೋ ಮ್ಯಾನೇಜ್ ಮಾಡಿ ಆನ್ಸರ್ ಮಾಡ್ಕೋಬೋದು, ಬಟ್ ಸ್ಟಿಲ್ ಆಫ್ಟರ್ ಗೆಟಿಂಗ್ ಟು ದ IT ಇಂಡಸ್ಟ್ರಿ ಯು ವಿಲ್ ಸ್ಟ್ರಗಲ್. Just don't think for temporary purpose, think of future. ಯಾಕಂದರೆ ಜಾವಾ ವಿಲ್ ನಾಟ್ ಚೇಂಜ್, ಕಾನ್ಸೆಪ್ಟ್ ವಿಲ್ ನಾಟ್ ಚೇಂಜ್. ಆಫ್ಟರ್ 10 years ಆಲ್ಸೋ ಇಟ್ ವಾಂಟ್ ಚೇಂಜ್. ಸೆಲೆನಿಯಮ್ ಇಟ್ ವಾಂಟ್ ಚೇಂಜ್. ಫ್ರೇಮ್ವರ್ಕ್, ಯಾ ಡೆಫಿನೆಟ್ಲಿ ಫ್ರೇಮ್ವರ್ಕ್ ದೇ ಕ್ಯಾನ್ ಆಲ್ಟರ್ ಎನಿವೇ.
ಫ್ರೇಮ್ವರ್ಕ್ ಹೇಗೆ ಅಲ್ಟರ್ ಮಾಡ್ತಾರೆ ಬೇಸ್ಡ್ ಆನ್ ಜಾವಾ ಆ್ಯಂಡ್ ಸೆಲೆನಿಯಮ್ ಕಾನ್ಸೆಪ್ಟ್ಸ್ ಎಲ್ಲ ಚೇಂಜ್ ಮಾಡೋದಲ್ವಾ. ಫ್ರೇಮ್ವರ್ಕ್ ಚೇಂಜ್ ಆದರೆ ಏನು ತೊಂದರೆ ಇಲ್ಲ, ಯು ಕ್ಯಾನ್ ಅಡಾಪ್ಟ್ ಟು ದಟ್ ಫ್ರೇಮ್ವರ್ಕ್. ಯು ವಿಲ್ ಹ್ಯಾವ್ ದಟ್ ಕೇಪಬಿಲಿಟಿ ಒನ್ಸ್ ಯು ಡನ್ ವಿತ್ ಸಿಂಪಲ್ ಫ್ರೇಮ್ವರ್ಕ್. ಇಫ್ ದ ಫ್ರೇಮ್ವರ್ಕ್ ಚೇಂಜಸ್ ಯು ವಿಲ್ ಹ್ಯಾವ್ ಎ ಐಡಿಯಾ ಡೆಫಿನೆಟ್ಲಿ ಹೌ ಟು ಅಡಾಪ್ಟ್ ಟು ದಟ್ ಫ್ರೇಮ್ವರ್ಕ್ ಅಂತೇಳಿ. ಓಕೆ let's stop today's session. So any doubts?